ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರು ಮೂರ್ತಿ ಪೂಜ್ಯ ಮೂಲ ಗುರು ಪಾದ ಮಂತ್ರ ಮೂಲ ಗುರು ವಾಕ್ಯ ಮುಕ್ತಿ ಮೂಲ ಗುರು ಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಾಂಡ ಸಾವಯ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ ಒಳಗೆ ಜ್ಞಾನ ಪ್ರತಿಪಾದನಾ ಸ್ಥಳದ 3ನೆಯ ಪದ ಇವತ್ತು ಆಧಾರದ ವಿಷಯ ಭಾಳಷ್ಟು ಅದ್ಭುತವಾಗಿ ನಮಗೆ ತಿಳಿಸ್ತಾ ಇದ್ದಾರೆ. ಹಿಂದಿನ ಒಂದು ಪದದಲ್ಲಿ ಕೂಡ ಭಾಳಷ್ಟು ವಿಚಾರಗಳನ್ನು ಹೇಳಿದರು. ಸುಮ್ಮನಾಗೋದು ವಿಧಿಯೊಳು ಒಂದದೇ ಮುಕ್ತಿ, ಸುಮ್ಮನಾಗೋದು ಅನ್ನುವಂಥದ್ದನ್ನು ಹೇಳಿದರು. ಕೆಲವು ಅದಕ್ಕೂ ನಿಯಮಗಳದಾವ. ಆ ಪ್ರಕಾರ ಹೋದಾಗ ಶ್ರವಣ ಮನನ ನಿಧಿಧ್ಯಾಸನ ಇವೆಲ್ಲ ಮಾಡ್ಕೊಳ್ಬೇಕಾಗ್ತದೆ. ಅಂದಾಗ ಮಾತ್ರ ನಿನಗೆ ಅಂಥ ಒಂದು ಮುಕ್ತಿ ಆಗ್ತದೆ ಅನ್ನುವಂಥ ಹಲವಾರು ವಿಚಾರಗಳನ್ನು ತಿಳಿಸಿ ಇವಾಗ ಕೆಲವು ವಿಷಯಗಳನ್ನು ಹೇಳುತ್ತಾರೆ. ಯಾಕಂತಂದ್ರೆ ಈ ಜೀವ ಬ್ರಹ್ಮರ ಒಂದು ಅಭೇದ ಜ್ಞಾನವೇ ಮೋಕ್ಷಕ್ಕೆ ಮುಖ್ಯ ಕಾರಣ. ಇದು ಮುಖ್ಯ ಕಾರಣ ಆಗಿರುವಂಥದ್ದು. ಇದನ್ನು ತಿಳಿಲಾರ್ದ ಕೆಲವರು ಏನು ಹೇಳಿದಾರ, ಜೀವ ಮತ್ತು ಬ್ರಹ್ಮರ ಅಭೇದ ಸ್ಥಿತಿ ಅಂದರೆ ಒಂದೇ ಬ್ರಹ್ಮ ಬೇರೆ ಅಲ್ಲ ಮತ್ತು ಜೀವ ಬೇರೆ ಅಲ್ಲ. ಈ ರೀತಿ ತಿಳ್ಕೊಂಡ್ರೆ ಇದು ಮೋಕ್ಷಕ್ಕೆ ಮುಖ್ಯವಾಗಿರುವಂಥ ಸಾಧನ. ಇದನ್ನು ತಿಳ್ಕೊಳ್ಳೇಬೇಕಾಗ್ತದೆ. ಮತ್ತು ಇದನ್ನು ತಿಳಿಲಾರ್ದ ಕೆಲವರು ಏನು ಹೇಳ್ತಾರೆ, ಬರೀ ವೈರಾಗ್ಯ ಇದ್ರೆ ಮುಕ್ತಿ ಅಂತ ಹೇಳ್ತಾರೆ. ಅದಕ್ಕೆ ಇದು ಕ್ರಮಶಾಸ್ತ್ರ ನೋಡ್ರಿ, ಎಷ್ಟು ಒಂದು ಸೂಕ್ಷ್ಮ ವಿಚಾರಗಳನ್ನು ನಮಗೆ ತಿಳಿಸ್ತಾರೆ ಅವರು. ಈ ಭಾಷೆ ಹತ್ರ ಇಲ್ಲರಿ, ನಾವು ವೈರಾಗ್ಯ ಆಗಿಬಿಟ್ಟಾಗ ನಾವು ಮುಕ್ತರಾಗಿಬಿಡ್ತೀವೇನು, ವಿಷಯಗಳ ಆಸೆಯನ್ನು ಬಿಟ್ಟಾಗ ವೈರಾಗ್ಯ ಭಾವ ಬಂದಾಗ ನಾವು ಮುಕ್ತರಾಗ್ತೀವಿ ಅನ್ನುವಂಥ ಒಂದು ಭಾವ ಇರ್ತದೆ. ಅದಕ್ಕೆ ಇಲ್ಲಿ ನಿಜಗೊಂಡು ಹೇಳ್ತಾರೆ. ಕೆಲವ್ರು ಹೇಳ್ತಾರೆ ವೈರಾಗ್ಯ ಇದ್ದರೆ ಮುಕ್ತಿ ಅಂತ ಕೆಲವ್ರು ಹೇಳ್ತಾರಲ್ಲ, ಅದಕ್ಕೆ ಅಲ್ಲಿ ಏನು ಹೇಳ್ತಾರೆ, ಹಂಗಾಗಕ್ಕೆ ಬರೋಂಗಿಲ್ಲ. ಮತ್ತು ಇನ್ನು ಕೆಲವ್ರು ಏನು ಹೇಳ್ತಾರೆ, ಉಪರತಿ ಇದ್ರೆ ಅವರು ಮುಕ್ತನು ಅಂತ ಅವರು ಭ್ರಮೆ ಮಾಡ್ಕೊಂಡಿರ್ತಾರೆ. ಅಂದ್ರೆ ಇದು ಇಲ್ಲಿ ಕೂಡ ಏನು ಹೇಳ್ತಾರೆ ಅಂತಾರೆ, ವೈರಾಗ್ಯ ಮತ್ತು ಉಪರತಿ ಇವೆರಡು ಕೆಲವು ಸಲ ಇದರಿಂದ ಈ ವೈರಾಗ್ಯ ಇದ್ರೆ ಮುಕ್ತಿ ಅಥವಾ ಉಪರತಿ ಇದ್ರೆ ಮುಕ್ತಿ ಈ ರೀತಿಯಾಗಿ ತಿಳ್ಕೊಂಡಿರ್ತಾರೆ. ಇದು ಕೇವಲ ಭ್ರಮ ಅಂತ ಹೇಳ್ತಾರೆ. ಭ್ರಮ ರೀತಿಯಿಂದ ಕೂಡದ. ಯಾಕಂದ್ರೆ ಜ್ಞಾನ ಇಲ್ಲದೆ ಏನು ಹೇಳಿದಾರ, ಜ್ಞಾನ ಇಲ್ಲದೆ ಬರೇ ವೈರಾಗ್ಯದಿಂದ ಮತ್ತು ಉಪರತಿಯಿಂದ ಮುಕ್ತಿ ಆಗಂಗಿಲ್ಲ. ಈ ರೀತಿಯಾಗಿ ಹೇಳುವಂಥ ವಿಚಾರಗಳನ್ನು ಈಗ ನಾವು ಮುಂದಿನ ವಿಚಾರದಲ್ಲಿ ಅವ್ರು ಹೇಳ್ತಾರೆ. ಇದಕ್ಕೂ ಒಂದು ವೈರಾಗ್ಯ, ಜ್ಞಾನ, ವೈರಾಗ್ಯ, ಉಪರತಿ ಇವಕ್ಕೆ ಕೆಲವೊಂದು ಬೀಜ, ರೂಪು, ಕಾರ್ಯ ಇವಕ್ಕೆ ಅವಧಿಗಳದಾವ ಅನ್ನುವಂಥದ್ದನ್ನು ಅವರು ಹೇಳ್ತಾರೆ. ಜ್ಞಾನವೇ ಮುಕ್ತಿಗೆ ಮುಖ್ಯವಾಗಿರುವಂಥದ್ದು. ನಿನ್ನ ಸ್ವರೂಪ ಜ್ಞಾನವೇ ಬೇಕಾಗ್ತದೆ. ಮುಕ್ತಿ ಅನ್ನೋಂಥದ್ದಕ್ಕೆ ನಿನ್ನ ಸ್ವರೂಪ ಜ್ಞಾನವೇ ಬೇಕಾಗ್ತದೆ. ಅದಕ್ಕೆ ಈ ಪದ 3ನೇ ಪದದಲ್ಲಿ ಏನು ಹೇಳ್ತಾರೆ, ಜ್ಞಾನ ವೈರಾಗ್ಯ ಉಪರತಿಗಳೆಂಬಿವನೇ ಸಂಧಾನಿಸುತ್ತಿರೇ ಭೋಗ ಮೋಕ್ಷ ವಾಂಚಿತರು. ಏನು ಹೇಳ್ತಾ ಇದ್ದಾರ ಅಂದ್ರೆ, ಈ ಭೋಗ ಯಾವುದು, ಈ ಪರಲೋಕದ ಸಂಬಂಧಿ ಆದಂಥ ಸುಖಗಳನ್ನು, ಮುಕ್ತಿಯನ್ನು ಬಯಸುವಂಥವ್ರು ಅಂದರೆ ಅಪೇಕ್ಷೆ ಮಾಡುವಂಥವ್ರು, ವಾಂಛಿತರು ಅಂದರೆ ಅಪೇಕ್ಷೆ ಮಾಡುವಂಥವ್ರು. ಈ ಜ್ಞಾನ ಅಂದರೆ ಬ್ರಹ್ಮ ಮತ್ತು ಜೀವ ಬ್ರಹ್ಮರ ಐಕ್ಯತೆ ಆಗಿರುವಂಥದ್ದು. ಇದು ವೈರಾಗ್ಯ ಅಂದರೆ ಇಹದಲ್ಲೂ ಮತ್ತು ಪರದಲ್ಲಿ ಭೋಗಗಳ ಬಗ್ಗೆ ತ್ಯಾಗ ರೂಪವಾದಂಥ ವೈರಾಗ್ಯ ಇರುವಂಥದ್ದಕ್ಕೆ ವೈರಾಗ್ಯ ಅನ್ನುವಂಥದ್ದು. ಮತ್ತು ಉಪರತಿ ಅಂತಂದ್ರೆ ಅರಿವು ಇರಲಾರ್ದಂಗೆ ಇರುವಂಥದ್ದು. ಶರೀರದ ಕೂಡ ಅರಿವು ಇರೋಂಗಿಲ್ಲ ಅವರಿಗೆ. ಈ ಕುಡ್ದಾಗ ಹೆಂಗೆ ಇರ್ತಾರೆ, ಯಾವುದು ಅರಿವಿಲ್ದಂಗೆ ಹೆಂಗೆ ಇರ್ತಾರೆ ಆ ರೀತಿ ಇರುವಂಥದ್ದು ಯಾವುದು ಉಪರತಿ ಅನ್ನುವಂಥದ್ದು.
ಇದನ್ನು ಅಭ್ಯಾಸ ಮಾಡ್ತಾ ಇರುವಂಥದ್ದು. ಏನು ಹೇಳ್ತಾರೆ, ಈಗ ನಮಗೆ ಜ್ಞಾನ ಮುಂದೆ ಏನು ಲೋಕಾಂತರದ ಒಂದು ಭೋಗಗಳು ಪ್ರಾಪ್ತಿಯಾಗಲಪ್ಪ ಮುಂದೆ. ಈಗ ಮುಂದೆ ಹೋದ್ಮೇಲೆ ನಮಗೆ ಸ್ವರ್ಗಾದಿ ಭೋಗಗಳು, ಮುಂದಿನ ಲೋಕಕ್ಕೆ ಹೋದಾಗ ಸ್ವರ್ಗಾದಿ ಭೋಗಗಳು ಇವೆಲ್ಲ ಪ್ರಾಪ್ತಿ ಆಗ್ಬೇಕನ್ನುವಂಥ ಅಪೇಕ್ಷೆ ಉಳ್ಳಂಥವ್ರು. ಈಗ ಎಷ್ಟೋ ಜನ ಮುಂದಿನ ಒಂದು ಸ್ವರ್ಗಾದಿ ಭೋಗಗಳು ನಮಗೆ ಸಿಗಲಿ, ಸ್ವರ್ಗಕ್ಕೆ ಹೋಗ್ಬೇಕನ್ನುವಂಥವ್ರು ಎಷ್ಟು ಜಪ ತಪಗಳನ್ನು ಮಾಡುವಂಥದ್ದು ನಾವು ಕಾಣ್ತೀವಿ. ಆ ಕಡೆ ಬೇರೆ ಬೇರೆ ಕಡೆ ಹೋದಾಗ ನೋಡಬೇಕು, ಅವರೆಲ್ಲ ಈ ಕಾಶಿ ಒಳಗೆ ಸತ್ರ ನಾವು ಮುಕ್ತಿಯನ್ನು ಪಡಿತೀವಿ, ಸ್ವರ್ಗಕ್ಕೆ ಹೋಗ್ತೀವಿ ಅಂತಲೇ ಎಷ್ಟೋ ಜನ ಕಾಶಿ ಒಳಗೆ ವಯಸ್ಸಾದಂಥವ್ರು ಹೋಗಿ ಇದ್ದಾರೆ. ಅಲ್ಲಿ ಸತ್ರ ನಮ್ಗೆ ಇಂಥವು ಸ್ವರ್ಗಕ್ಕೆ ಹೋಗ್ತೀವಿ ಅನ್ನೋವಂಥ ಒಂದು ವಿಚಾರದಿಂದ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ, ಲೋಕಾಂತರ ಭೋಗಗಳು ಪ್ರಾಪ್ತಿ ಆಗ್ಬೇಕಂತ ಹೇಳ್ಬಿಟ್ಟು ಅಪೇಕ್ಷೆ ಉಳ್ಳಂಥವ್ರು ಮುಂದಿನ ಲೋಕಕ್ಕೆ ಹೋದ್ಮೇಲೆ ನಮಗೆ ಹಲವಾರು ಒಂದು ವಿಶೇಷವಾದಂಥ ಭೋಗಗಳು ನಮಗೆ ಸಿಗಬೇಕು ಅನ್ನುವಂಥ ಅಪೇಕ್ಷೆ ಉಳ್ಳಂಥವ್ರು ವೈರಾಗ್ಯ ಉಪರತಿ ಇವುಗಳನ್ನು ಅಭ್ಯಾಸ ಮಾಡ್ತಿರ್ಬೇಕಂತ. ಮುಂದಿನ ಲೋಕ ನಮಗೆ ಒಳ್ಳೆಯದು ಸಿಗಲಿ, ಸ್ವರ್ಗ ಭೋಗವನ್ನು ಅನುಭವಿಸ್ಬೇಕನ್ನುವಂಥ ಅಪೇಕ್ಷೆ ಉಳ್ಳಂಥವ್ರು ಏನು ಮಾಡಬೇಕು, ವೈರಾಗ್ಯ ಮತ್ತು ಉಪರತಿ ಇವೆರಡನ್ನ ಅಭ್ಯಾಸ ಮಾಡಬೇಕು. ಮತ್ತು ಅತ್ಯಂತ ದುಃಖ ನಿವೃತ್ತಿ, ದುಃಖ ಅದು ದೊಡ್ಡ ದುಃಖ ನೋಡ್ರಿ. ಅದು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿ ನಮಗಾಗಬೇಕು. ಅಂದ್ರೆ ಒಂದು ಸಲ ಆ ದುಃಖ ಅನ್ನುವಂಥದ್ದು ನಮ್ಮಿಂದ ಹೋಯಿತು ಅಂತಂದಾಗ ಯಾವ ಕಾಲಕ್ಕೆ ಆ ದುಃಖ ನಮ್ಮ ಹತ್ರ ಬರಬಾರ್ದು, ಒಂದನೇದ್ದು. ಆಮೇಲೆ ಅತ್ಯಂತ ಸುಖ ಅಂದರೆ ಒಂದು ಸಲ ನಮ್ಗೆ ಅಂಥ ಸುಖ ಆಯ್ತಂದ್ರೆ ಮತ್ತೆ ನಮ್ಮಿಂದ ಅದು ಹೋಗಲೇಬಾರ್ದು, ಅಂಥ ಸುಖ ಅದು. ಅದಕ್ಕೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿ. ಈ ರೀತಿ ಅಪೇಕ್ಷೆ ಪಡುವಂಥವ್ರು ಮತ್ತೆ ಹುಟ್ಟಬಾರ್ದಪ್ಪ, ಈ ಕಷ್ಟಕ್ಕೆ ಮತ್ತೆ ನಾನು ಬರಬಾರ್ದು, ಇಂಥ ಮೋಕ್ಷವನ್ನು ನಾನು ಪಡ್ಕೊಳ್ಬೇಕು ಅನ್ನುವಂಥ ಭಾವ ಉಳ್ಳಂಥವ್ರು, ಅಪೇಕ್ಷೆ ಪಡುವಂಥವ್ರು ಜ್ಞಾನವನ್ನು ಪಡ್ಕೊಳ್ಬೇಕಾಗ್ತದೆ. ಅರ್ಥ ಇದೆಯಲ್ಲ. ಮತ್ತು ಈ ರೀತಿ ವೈರಾಗ್ಯ ಉಪರತಿ ಏನಾಗ್ತದಪ್ಪ, ಈ ಫಲ ಜನ್ಮಾಂತರದ ವೈರಾಗ್ಯ ಉಪರತಿ ಇವೆರಡು ಏನಾಗ್ತಾವಂದ್ರೆ, ಈ ಜನ್ಮಾಂತರದ ಮತ್ತು ಜನ್ಮಾಂತರದಲ್ಲಿ ಏನು ತಿರುಗಾಡ್ತದ, ಈ ಲೋಕಾಂತರ ತಿರುಗಾಡ್ತದಲ್ಲ, ಅಲ್ಲಿ ಜನ್ಮಾಂತರ ಲೋಕಾಂತರ ಗತಿ ಆಗ್ತಾವ ಅಲ್ಲಿ ಈ ರೀತಿಯಾಗಿ. ಅದಕ್ಕೆ ಇಲ್ಲಿ ಯಾವ ರೀತಿ ಅಂತಂದ್ರೆ, ಅಲ್ಲಿ ಇವು ಎರಡು ಮಾಡ್ಕೊಂಡಾಗ ಅಲ್ಲಿ ಮುಕ್ತಿ ಅನ್ನುವಂಥದ್ದು ಆಗಂಗಿಲ್ಲ. ಅಲ್ಲಿ ನಾವು ಗತಿಗಳು ಅಂತಂದಾಗ ಸಾಲುಕ್ಯ, ಸಾರೂಪ್ಯ, ಸಾಮೀಪ್ಯ, ಸಾಯುಜ್ಯ ಅಂತ ಹೇಳ್ತೀವಿ. ಈ ಗತಿಗಳು ಈ ರೀತಿಯಾಗಿ ಇಲ್ಲಿ ಯಾವ ರೀತಿ ಅಂತಂದ್ರೆ, ಈ ಜ್ಞಾನದ ಫಲ ಹೆಂಗಂತಂದ್ರೆ, ಒಂದು ಸಲ ನಿನಗಂಥ ಒಂದು ಜ್ಞಾನ ಆಯಿತು ಅಂತಂದ್ರೆ ಹೋಗುವಂಥದ್ದಿಲ್ಲ, ಬರುವಂಥದ್ದಿಲ್ಲ. ಹೆಂಗಿರ್ತಿದ್ದೀನಿ ಅಂದ್ರೆ, ಈಗ ಲೋಕಾಂತರ ಗತಿ ಆಗ್ತಾವ ಯಾವುದಕ್ಕೆ, ವೈರಾಗ್ಯ ಉಪರತಿಗಳಿಗೆ. ಈ ವೈರಾಗ್ಯ ಮಾಡ್ಕೊಂಡಿದ್ದೀನಿ ಅಂದ್ರೂ ಕೂಡ ಅದಕ್ಕೆ ಫಲ ಐತೆ, ಉಪರತಿಯಲ್ಲಿ ಇದ್ದೀನಿ ಅಂದ್ರೂ ಕೂಡ ಅದಕ್ಕೆ ಫಲ ಐತೆ. ಅದಕ್ಕೆ ಈ ಶಾಸ್ತ್ರದಾಗ ನಾವು ಭಾಳ ತಿಳ್ಕೊಬೇಕು. 1 ನಿಮಿಷ ಕೇಳಿ 5 ನಿಮಿಷ ಕೇಳಿದ್ದು ಭಾಳಷ್ಟು ಫಲ ಕೊಡುವಂಥವು ಜನ್ಮಾಂತರಕ್ಕೆ. ಅದಕ್ಕೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ, ನೆಮ್ಮಿ ನಿಜವನ್ನು ಮುಕ್ತಿ ಒಡೆಯದೆ ಮನುಜ ಅಂತ ಹೇಳಿದಾರೆ. ಸುಮ್ಮನೆ ಸಹಾಯಕ್ಕೆ ಹೋಗ್ಬೇಡ್ರಪ್ಪ, ಇಷ್ಟರ ಮಾಡ್ಕೊಳ್ರಿ, ಮುಂದೆ ನಿಮ್ಗೆ ಸ್ವಲ್ಪ ಫಲಗಳು ಸಿಗ್ತಾವಂತ ಹೇಳ್ತಾರೆ. ಅದಕ್ಕೆ ವೈರಾಗ್ಯ ಉಪರತಿ ಎರಡೂ ನೀನು ಮಾಡ್ಕೊಂಡಿದ್ದೆ ಅಂತಾರೆ, ಮುಂದೆ ಲೋಕಾಂತರ ಗತಿ ಒಳಗೆ ನಿನಗೆ ಅದು ಗತಿಗಳಾಗ್ತಾವೆ, ಸುಖ ಆಗ್ತದಂದ್ರೆ ಕ್ಷಣಿಕ ಸುಖವಾಗಿರುವಂಥದ್ದು ಆನಂದ, ನೀ ಆ ಭೋಗಗಳನ್ನು ಪಡ್ಕೊಳ್ತಿದ್ದಿ. ಅದಕ್ಕೆ ನಿನಗೆ ಇಂಥ ಜನನ ಮರಣದಿಂದ ಬಿಡುಗಡೆ ಆಗಬೇಕು, ಅತ್ಯಂತ ದುಃಖ ನಿವೃತ್ತಿ ಆಗಬೇಕು, ಪರಮಾನಂದ ಸ್ಥಿತಿ ಆಗಬೇಕು ಅನ್ನುವಂಥ ಭಾವ ಇತ್ತು ಅಂತಂದ್ರೆ ಕೇವಲ ನೋಡ್ರಿ ಎಂಥದ್ದು ಜ್ಞಾನವನ್ನು ಪಡ್ಕೊಳ್ಬೇಕಾಗ್ತದೆ. ಅದು ಹೆಂಗದಪ್ಪ ಅಂದ್ರೆ, ಗಮನಾಗಮನ ರಹಿತವಾದಂಥದ್ದು, ಹೋಗುವಂಥದ್ದಲ್ಲ ಬರುವಂಥದ್ದಲ್ಲ, ಅದು ಕೇವಲ ಸಚ್ಚಿದಾನಂದ ಸ್ವರೂಪ ಸ್ಥಿತಿಯಿಂದಿರುವಂಥದ್ದಾಗಿದೆ. ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ಈ ರೀತಿಯಿಂದ ಇರುವಂಥದ್ದು. ಅದರಿಂದ ಇಲ್ಲಿ ಒಂದ್ರ ಫಲ ಒಂದಕ್ಕೆ ಹಚ್ಚಿ ತಿಳ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಉಪರತಿ ಆದಂದ್ಗಳೇ ಇಲ್ರಿ ಅದಕ್ಕೆ ಅರಿವೇ ಇರಂಗಿಲ್ಲ ರೀ, ಮೈ ಮೇಲೆ ಅರಿವು ಇರಂಗಿಲ್ಲ ರೀ, ಅಜ್ಞಾನನೇ ಇರಲಿಲ್ಲ ಅಂದ್ರೆ ಅರಿವನ್ನು ತೊಗೊಂಡು ಏನು ಮಾಡ್ತೀವಿ? ಈಗ ಮೈ ಮೇಲೆ ಅರಿವೇ ಇಲ್ಲ ರೀ, ಭಾಳಷ್ಟು ಉಪರತಿ ಸ್ಥಿತಿಯಲ್ಲಿ ಅಂದ್ರೆ ಬಟ್ಟೆದು ಮೈ ಮೇಲೆ ಬಟ್ಟೆ ಹಾಕೊಂಡು ಕೂಡ ಎಚ್ಚರಿಕೆ ಇರೋಂಗಿಲ್ಲ, ಆ ರೀತಿ ಉಪರತಿ ಸ್ಥಿತಿಯಲ್ಲಿ ಇರುವಂಥದ್ದು. ವೈರಾಗ್ಯ ಅಂದರೆ ಎಲ್ಲವನ್ನ ತ್ಯಾಗ ಮಾಡಿದಾನೆ. ವೈರಾಗ್ಯ ಭಾವ ಇಹಲೋಕ ಪರಲೋಕದ ಯಾವುದೂ ಇಲ್ಲ, ವೈರಾಗ್ಯದಿಂದ ಅದನ್ರಿ ಅಂತಂದ್ರೂ ಕೂಡ ಅದಕ್ಕೆ ಏನು ಹೇಳ್ತಾರೆ, ಲೋಕಾಂತರ ಗತಿಗಳು ಆಗ್ತಾವೆ. ಆದರೆ ಮುಕ್ತನಾಗಕ್ಕಾಗಂಗಿಲ್ಲ.
ಯಾವಾಗ ನಾವು ಜ್ಞಾನವನ್ನು ಪಡ್ಕೊಳ್ತೀವಿ ಅವಾಗೇ ಮುಕ್ತಿಯಾಗುವಂಥದ್ದು. ಹಾಗಾಗಿ ಇಲ್ಲಿ ಕೂಡ ಈ ಗಮನಾಗಮನ ರಹಿತ ಕೇವಲ ಸಚ್ಚಿದಾನಂದ ಸ್ವರೂಪದಿಂದ ಸ್ವರೂಪ ಸ್ಥಿತಿಯಿಂದ ಇರುವಂಥದ್ದಾಗಿದೆ. ಅದರಿಂದ ಒಂದರ ಫಲ ಮತ್ತು ಜ್ಞಾನದೊಯ್ದು ಉಪರತಿಗೆ ಹಚ್ಚಬಾರ್ದು, ಉಪರತಿದೊಯ್ದು ಜ್ಞಾನಕ್ಕೆ ಹಚ್ಚಬಾರ್ದು, ವೈರಾಗ್ಯಕ್ಕೆ ಹಚ್ಚಬಾರ್ದು. ಈ ಒಂದರ ಫಲ ಒಂದಕ್ಕೆ ತಿಳಿಬಾರ್ದು. ಅವ ಫಲಗಳು ಬೇರೆ, ವೈರಾಗ್ಯದ್ದು ಮತ್ತು ಉಪರತಿದ ಫಲ ಬೇರೆ, ಜ್ಞಾನದ ಫಲಗಳು ಬೇರೆ. ಹಿಂಗೆ ತಿಳ್ಕೊಳ್ಬೇಕಾಗ್ತದೆ. ಮತ್ತು ಇಲ್ಲಿ ನೋಡೋಣ ಅದು ಏನು ಹೇಳ್ತಾ ಇದ್ದಾರೆ ನೋಡೋಣ. ಈಗ ಶ್ರವಣ ಮನನ ನಿಧಿಧ್ಯಾಸನದ ಬಗ್ಗೆ. ಶ್ರವಣಕ್ಕೆ ಏನು ಈ ಜ್ಞಾನ ಮತ್ತು ವೈರಾಗ್ಯ ಉಪರತಿ. ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಕೊಳ್ಬೇಕು. ಮತ್ತು ಇಲ್ಲಿ ಏನು ಹೇಳ್ತಾರೆ, ಜ್ಞಾನಕ್ಕೆ ಮತ್ತು ವೈರಾಗ್ಯಕ್ಕೆ ಮತ್ತು ಉಪರತಿಗೆ ಇಲ್ಲಿ ಏನಿರ್ತದೆ, ಬೀಜ ರೂಪ ಕಾರ್ಯ ಇವುಗಳನ್ನು ತಿಳಿಸ್ತಾರೆ. ಯಾವ ರೀತಿ ಆಗ್ತದೆ ಅನ್ನುವಂಥದ್ದನ್ನು ಒಂದನೇ ನುಡಿ ನೋಡೋಣ. ಶ್ರವಣಾದಿಗಳು ಬೀಜವು ಆತ್ಮ ಅಹಂಕೃತಿಗಳ ವಿವರಣವದು ರೂಪು ಮರಳಿ ಸಂಸ್ಕೃತಿಯ ನಿವಹ ಸಾಕ್ಷಿತ್ವವೇ ಕಾರ್ಯಬಹುದೆಂಬ ಬಲ್ಲವರು ಭಾವಿಸುವುದು ಅರಿವಿಗೆ ನಿಜವೆಂದು ಅಂತ ಹೇಳ್ತಾರೆ. ಶ್ರವಣಾದಿ ಅಂತಂದಾಗ ನಾವು 3 ತೊಗೊಳ್ಬೇಕು. ಯಾವುದು? ಶ್ರವಣ ಮನನ ನಿಧಿಧ್ಯಾಸ. ಅಂತ ಲಾಸ್ಟ್ ಬರ್ತದೆ. ಶ್ರವಣಾದಿ ಅಂತಂದಾಗ ಅಲ್ಲಿ 3 ತೊಗೊಳ್ಬೇಕಾಗ್ತದೆ. ಯಾವುದು? ಶ್ರವಣ ಮನನ ನಿಧಿಧ್ಯಾಸನ ಅಂತ ಅನ್ನುವಂಥದ್ದು. ಅರಿವಿಗೆ ಅಂತಂದರೆ ಏನಂದ್ರೆ ಜ್ಞಾನ. ಅರಿವು ಅಂದರೆ ಜ್ಞಾನ. ಯಾಕಂದರೆ ಇವು 3 ಬೇಕಾಗ್ತದೆ. ಇಲ್ಲಿ ಏನಂತ ಹೇಳಿದ್ರೆ, ಜ್ಞಾನಕ್ಕೆ ಈ ಶ್ರವಣಾದಿಗಳು ಜ್ಞಾನಕ್ಕೆ ಕಾರಣ ಆಗ್ತಾವೆ, ಜ್ಞಾನ ಉತ್ಪತ್ತಿಗೆ ಕಾರಣ ಆಗ್ತಾವೆ. ಯಾಕ್ರಿ ಶ್ರವಣ ಮನನ ನಿಧಿಧ್ಯಾಸನ ಮಾಡಬೇಕು ಅಂತ ಹೇಳ್ತಾರಂದ್ರೆ, ನಮಗೆ ಆ ಜ್ಞಾನ ಉತ್ಪತ್ತಿ ಆಗಬೇಕಾಗಿತ್ತು, ನಮಗೆ ಜ್ಞಾನ ಆಗಬೇಕಾಗಿತ್ತಂದ್ರೆ ಮುಖ್ಯವಾಗಿ ಶ್ರವಣ ಮನನ ನಿಧಿಧ್ಯಾಸನ ಭಾಳ ಮುಖ್ಯ ಆಗ್ತದೆ. ಹಂಗಾಗಿ ಮತ್ತು ಇದಕ್ಕೆ ಕಾರಣ ಈ ರೀತಿ ಕಾರಣ ಆಗ್ತಾವ. ಆದರೆ ಈ ಪ್ರತ್ಯೇಗಾತ್ಮ ಮತ್ತು ಅಹಂಕಾರ ಇವೆರಡು ಹೆಂಗದಾವ ಅಂತಂದ್ರೆ, ಈ ಎರಡು ಧರ್ಮಗಳು ಒಂದರ ಒಂದು ಬೆರಿಕೆ ಆಗಿದಾವೆ. ಯಾವುದು? ಅಹಂಕಾರ ಮತ್ತು ಈ ಪ್ರತ್ಯೇಗಾತ್ಮ ಇವೆರಡು ಹೆಂಗಂದ್ರೆ ಅನೋನ್ಯ ತಪ್ತಾಯ ಪಿಂಡದಂತೆ ಅಂತ, ಅಂದ್ರೆ ಒಂದರ ಒಂದು ಬೆರಿಕೆಯಾಗಿರುವಂಥದ್ದು. ಇಲ್ಲಿ ಯಾವ ರೀತಿ ಅಂತಂದ್ರೆ, ಅಹಂಕಾರದ ಧರ್ಮ ಯಾವುದು? ಕರ್ತೃತ್ವ ಭೋಕ್ತೃತ್ವ ಧರ್ಮಗಳು ಇವ ಆತ್ಮನಲ್ಲಿ ತೋರ್ತಾವೆ. ಅಂದ್ರೆ ಇವಾಗ ನಾವೆಲ್ಲರೂ ಆತ್ಮನ ಸ್ವರೂಪ ಆದರೂ ಕೂಡ ನಾನು ಉಂಡೆ, ನಾನು ತಿಂದೆ, ನಾ ಹೋಗುವವನು, ನಾ ಬರುವವನು ಅಂತ ಇವೆಲ್ಲ ಆರೋಪ ನನ್ನಲ್ಲಿ ಅದಾವೆ. ಯಾಕದಾವಂತಂದ್ರೆ ಈ ಅಹಂಕಾರದ ಧರ್ಮಗಳು ಆತ್ಮನಲ್ಲೇ ಇದ್ದಾವೆ. ಆದರೆ ಆತ್ಮನ ಧರ್ಮಗಳು ನೋಡ್ರಿ, ಅದಕ್ಕೆ ಹೇಳ್ತಾರೆ ಇಲ್ಲಿ, ಈ ಕರ್ತೃತ್ವ ಭೋಕ್ತೃತ್ವ ಧರ್ಮಗಳು ಆತ್ಮನಲ್ಲಿ ತೋರ್ತವೆ. ಮತ್ತು ಆತ್ಮ ಹೆಂಗದಾನ? ಅರಿಯುವಂಥವನದಾನ, ಚೇತನ ಪುರುಷ ಅದಾನ. ಈ ಚೇತನ ಧರ್ಮ ಜಡವಾದ ಅಹಂಕಾರದಲ್ಲಿ ಅಲ್ಲಿ ತೋರ್ತದೆ. ಅಂದರೆ ಇದರಲ್ಲಿ ಆತ್ಮನಲ್ಲಿ ಅಹಂಕಾರದ ಧರ್ಮಗಳು, ಅಹಂಕಾರದ ಧರ್ಮದಲ್ಲಿ ಆತ್ಮನ ಧರ್ಮ ಅಂದರೆ ಚೈತನ್ಯ. ಆ ರೀತಿ ಚೇತನ ಧರ್ಮ ಎಲ್ಲಿ ತೋರಕತ್ತಂದ್ರೆ ಜಡವಾದ ಅಹಂಕಾರದಲ್ಲಿ ಒಳಿಲಕತ್ತದ ನೋಡ್ರಿ. ಅದಕ್ಕೆ ಈ ರೀತಿ ಕೂಡಿದಂಥದ್ದನ್ನು ಈ ಎರಡು ಧರ್ಮಗಳನ್ನು ಬೇರ್ಪಡಿಸುವಂಥದ್ದು. ಇಲ್ಲಿ ನಮ್ಗೆ ಯಾಕೆ ದುಃಖ ಬಂದದಂತಂದ್ರೆ, ಇವೆಲ್ಲ ಒಂದಾಗ್ಯದ. ಯಾವ ರೀತಿ ಅಂದ್ರೆ, ಆತ್ಮನಲ್ಲಿ ಅಹಂಕಾರದಲ್ಲಿ ಆತ್ಮ, ಇವು ಒಂದಕ್ಕೊಂದು ಅನ್ಯೋನ್ಯ ಅಧ್ಯಾಸದಿಂದ ಕೂಡಿದಾವೆ. ಈ ರೀತಿಯಾಗಿ ನಾವು ಯಾವಾಗ ಇದರಿಂದ ಏನಂತಂದ್ರೆ ಅನಂತ ರೀತಿಯಿಂದ ಕಷ್ಟ ನಮಗೆ ಬಂದದ. ಯಾಕಂದರೆ 84 ಲಕ್ಷ ಜೀವರಾಶಿಯಿಂದ ಹುಟ್ಟುವಂಥದ್ದು ಸಾಯುವಂಥದ್ದು ಯಾತಕ್ಕಾಗ್ಯದ ಅಂತಂದರೆ ಹಿಂಗೆ ಒಂದ್ರಾಗ ಒಂದು ಬೆರಿಕೆಯಾಗಿ ಆದದಕ್ಕಾಗಿ. ಹಾಗಾಗಿ ಇಲ್ಲಿ ಕೂಡ ನಿನಗೆ ಯಾವ ರೀತಿ ಅಂದರೆ ಇಂಥ ಮೋಕ್ಷ ಆಗದೇ ಇರುವಂಥದ್ದಕ್ಕೆ ಕಾರಣ ಅಂತಂದರೆ ಇದು ಒಂದು ಕಾರಣ. ಅದಕ್ಕೆ ಈಗ ನಾವೇನು ಮಾಡಬೇಕು ಅಂತಂದಾಗ, ಈ ರೀತಿ ಯಾವಾಗ ಒಂದ್ರಾಗೊಂದು ಆತ್ಮನಲ್ಲಿ ಅನಾತ್ಮನಲ್ಲಿ ಆತ್ಮ ಹಿಂಗೆ ಬೆರ್ತದಕ್ಕಾಗಿ ಇಲ್ಲಿ ಯಾವ ಜನ್ಮಕ್ಕೂ ನಿನಗೆ ಆ ಒಂದು ಸಮಾಧಾನ, ತೃಪ್ತಿ, ನೆಮ್ಮದಿ, ಸುಖ, ಶಾಂತಿ ಅನ್ನುವಂಥದ್ದು ಕಾಣಲಾರ್ದಂಗೆ ಆಗಿದೆ. ಆವಾಗ ನಿನ್ನ ನಿಷ್ಕಾಮದ ಒಂದು ಪುಣ್ಯದ ಫಲ ಯಾವಾಗ ಜಾಸ್ತಿ ಆಯಿತು ಅಂತಂದಾಗ, ಸದ್ಗುರುವಿಗೆ ಶರಣಾಗತನ ಆದಾಗ ಅವಾಗ ಗೊತ್ತಾಗ್ತದತ್ತಗ ಈತ ಗದ್ದಲಕ್ಕೆ ಬಿದ್ದಾನ ಅಂತ. ಹೆಂಗೆ ಗದ್ದಲಕ್ಕೆ ಬಿದ್ದಾನಂದ್ರೆ, ಆತ್ಮ ಪ್ಯೂರ್ ಪರಿಶುದ್ಧವಾಗಿರುವಂಥವನು ಅದ್ರಾಗ ಗದ್ದಲು ಮಾಡ್ಕೊಂಡು ಕುಂತಾನ. ಅಹಂಕಾರದ ಧರ್ಮಗಳು ಅದ್ರಾಗ ತೋರಾಕತ್ತವ, ಈತ ಒಯ್ದು ಅಲ್ಲಿ ತೋರಾಕತ್ತದ. ಅದಕ್ಕೆ ಇದರಿಂದ ಇದಕ್ಕೆ ಭಾಳ ದುಃಖ ಬಂದದಂತೇಳಿ ಸದ್ಗುರುನಾಥ ಏನು ಮಾಡ್ತಾನೆ, ಈ ಒಂದು ಧರ್ಮಗಳನ್ನು ಬೇರ್ಪಡಿಸ್ತಾನೆ. ಈಗ ನಡೆದದ್ದು ನಮಗೆ ಇಲ್ಲೇ
ನೋಡ್ರಿ. ಯಾಕಂದ್ರೆ ನಾವು ಊಟದಾಗ ಏನೋ ಒಂದು ಕಲಬೆರಕೆ ಆಗ್ಯದಂದ್ರೆ ಸಾಯ್ತಾರೆ ರೀ, ಏನು ಕಲಬೆರಕೆ ಮಾಡಕತ್ತಾರ, ವಿಷ ಮಿಶ್ರ ಮಾಡಿಬಿಟ್ಟಾರ್ರಿ, ನಾವು ಹೆಂಗೆ ರೀ ಉಳಿತೀವಿ ಅಂತೀವಿ, ಹೌದಿಲ್ಲ? ಯಾವುದೋ ಒಂದು ಅಕ್ಕಿ ಒಳಗೆ ಜೋಳದಾಗ ಏನಾರು ಕಲ್ಲುಗಳು ಮಿಶ್ರ ಆದ್ರೆ ನಾವು ಬೀಸ್ಕೊಂಡು ಬಂದು ರೊಟ್ಟಿ ಮಾಡ್ತೀವಿ, ನಾವು ಉಂಡ್ರೆ ಸರಿ ಆತೇನಂದ್ರೆ ಇಲ್ಲ, ಭಾಳ ಥರ ತೊಂದರೆ ಆಗ್ತಾವೆಲ್ಲ. ಯಾಕಂದ್ರೆ ಅದ್ರಾಗ ಬೇರೆದು ಮಿಶ್ರ ಆಗ್ಯದ, ಕಲ್ಲುಗಳು ಮಿಶ್ರ ಆಗ್ಯಾವ. ಆ ಅನ್ನ ಊಟ ಮಾಡಿದ್ರೆ ಅನ್ನ ಉಣ್ತೀವಿ ಅಂದರೆ ಇಲ್ಲ, ಅವನ್ನೆಲ್ಲ ಬೇರ್ಪಡಿಸ್ಬೇಕಪ್ಪ, ಹಳ್ಳಾಗ್ಯಾವ, ತಿನ್ನೋಕ್ಕಾಗವಲ್ದು ಅಂತೀವಿ. ಅದ್ರಂಗೆ ಜನ್ಮ ಜನ್ಮಾಂತರದಲ್ಲಿ ಆತ್ಮ ಅನಾತ್ಮ ಎರಡೂ ಬೆರಕೆಯಾಗಿವೆ ನಡೆದಾವಲ್ಲ, ಅದಕ್ಕೆ ನಮಗೆ ದುಃಖ ಹೋಗ್ತಾ ಇಲ್ಲ. ಅದಕ್ಕೆ ಸದ್ಗುರುನಾಥ ಏನು ಮಾಡ್ತಾನಂತಂದ್ರೆ, ಈ ರೀತಿಯಾಗಿ ಕೂಡಿದಂಥ ಆತ್ಮನಲ್ಲಿ ಅನಾತ್ಮ, ಅನಾತ್ಮನಲ್ಲಿ ಆತ್ಮದ ಒಂದು ಧರ್ಮಗಳು ಕೂಡಿದದಕ್ಕಾಗಿ ಇವುಗಳನ್ನೇ ಬೇರ್ಪಡಿಸ್ತಾನೆ. ಬೇರ್ಪಡಿಸಿ ಅಹಂಕಾರದ ಧರ್ಮಗಳನ್ನು ಅಹಂಕಾರಕ್ಕಿಡುವಂಥದ್ದು. ಅಹಂಕಾರ ಧರ್ಮ ಅಂದರೆ ನಾನು ಉಂಡೆ, ನಾ ತಿಂದೆ, ನಾ ಓದೆ, ನಾ ಬಂದೆ, ನಾ ಕರ್ತೃತ್ವ ಭೋಕ್ತೃತ್ವ ಎಲ್ಲ ಅಹಂಕಾರ ಧರ್ಮಗಳು ಅಹಂಕಾರಕ್ಕೆ ಇಡುವಂಥದ್ದು. ಮತ್ತು ಸಾಕ್ಷಿ ಪ್ರತ್ಯೇಗಾತ್ಮ ಅಹಂಕಾರ ನೋಡ್ರಿ. ಪ್ರತ್ಯೇಗಾತ್ಮನು ಹೆಂಗದನಂತಂದ್ರೆ ಸಾಕ್ಷಿಯಾಗಿರುವಂಥವನು, ಇದು ಬೇರ್ಪಡಿಸುವಂಥದ್ದು. ಸಾಕ್ಷಿ ಅಹಂಕಾರದ ನಾ ಕರ್ತೃತ್ವ, ನಾ ಮಾಡಿದೆ, ನಾ ಉಂಡೆ, ನಾ ತಿಂದೆ ಎಲ್ಲಕ್ಕೂ ಸಾಕ್ಷಿ ರೂಪವಾಗಿರುವಂಥದ್ದು ಯಾವುದು? ಸಾಕ್ಷಿ ಪ್ರತ್ಯೇಗಾತ್ಮ. ಆ ಪ್ರತ್ಯೇಗಾತ್ಮ ಹೆಂಗದ ಅಂದ್ರೆ ಅಹಂಕಾರಕ್ಕೆ ಅಸಂಗನಾಗಿದ್ದಾನ. ಅಹಂಕಾರಕ್ಕೆ ಅಸಂಗನಾಗಿ ಮತ್ತು ಚಿದ್ರೂಪ ಆಗಿದ್ದಾನೆ. ಇವೆಲ್ಲ ನೋಡ್ರಿ ಭಾಳ ವಿಶೇಷ ಐತಿ ನಮ್ಮೊಳಗೆ. ಇದೆಲ್ಲ ನಡೀತಾ ಇರೋದು ಭಾಳ ದೂರ ಅಲ್ಲ. ಅದಕ್ಕೆ ಪರಮಾತ್ಮನ ಅರ್ಥಕೊಳ್ತೀನಿ ಅಂತ ಹೊರಗೆ ನೋಡ್ತಾವಲ್ಲ, ಇವಕ್ಕೆ ಏನು ಹೇಳ್ಬೇಕಂತ. ನಿನ್ನೆಲ್ಲ ಐತೆ, ಜೀವ ಐತೆ, ಶಿವ ಐತೆ, ಜಗತ್ತು ಎಲ್ಲ ನಿನ್ನೊಳಗೆ ನಡೆದದು. ಮತ್ತು ನನಗೆ ಅರ್ಥ ಆಗಲಿಲ್ಲ ಅಂದರೆ ಎಂಥ ಮೂರ್ಖಪ್ಪ ಅಂತಾರೆ ಮಹಾತ್ಮರು. ಎಲ್ಲ ನಡೆದದ್ದು ನಿನ್ನೊಳಗೆ ಇದು. ಅದಕ್ಕೆ ಇಲ್ಲಿ ಏನು ಹೇಳ್ತಾರ, ಅಹಂಕಾರದ ಧರ್ಮ ಅಹಂಕಾರಕ್ಕೆ ಇಟ್ಟು ಅಹಂಕಾರಕ್ಕೆ ಸಾಕ್ಷಿಯಾಗಿರುವಂಥ ಪ್ರತ್ಯೇಗಾತ್ಮನ ಹೆಂಗದನ ಅಹಂಕಾರಕ್ಕೆ ಅಸಂಗನಾಗಿದ್ದಾನತ. ಮತ್ತು ಹೆಂಗದನ ಚಿದ್ರೂಪಾಗಿದ್ದಾನೆ, ಎಲ್ಲವನ್ನ ತಿಳಿಯುವಂಥವನಾಗಿದ್ದಾನೆ. ಹಿಂಗೆ ವಿವೇಕ ಮಾಡುವಂಥದ್ದು, ವಿಚಾರ ಮಾಡುವಂಥದ್ದು ಏನಿರ್ತದೆ ಅದು ರೂಪು ಅಂತ ಅನಿಸ್ಕೊಳತ್ತದ. ರೂಪು ಅಂತ ಅನಿಸ್ಕೊಳತ್ತದ. ಮತ್ತು ಇಲ್ಲಿ ಕೂಡ ಹೇಳ್ತಾರೆ ಅಂದ್ರೆ ರೂಪ ಅಂದ್ರೆ ಅದ್ರ ಸ್ವರೂಪ. ರೂಪ ಅಂದರೆ ಅದರ ಸ್ವರೂಪ ಆಗಿರುವಂಥದ್ದು, ವಿವೇಕ ಮಾಡುವಂಥದ್ದು ರೂಪ. ಆಮೇಲೆ ದೇಹವೇ ಮೊದಲುಗೊಂಡು ಅಹಂಕಾರ ಪರ್ಯಂತರ ದೇಹ ನಾನಲ್ಲ ಅನ್ನುವಂಥದ್ದು. ದೇಹ ನನ್ನಿಂದ ಅರಿಸಿಕೊಳ್ತದೆ, ದೇಹ ನನ್ನಿಂದ ಅರಿಸಿಕೊಳ್ತದೆ. ಇದನ್ನೇ ಹಿಡ್ಕೊಂಡು ಅಹಂಕಾರ ಪರ್ಯಂತರ ಎಲ್ಲ ಒಂದು ಅನಾತ್ಮ ವರ್ಗಕ್ಕೆ ಬೇರೆಯಾಗಿ ನಾ ಸಾಕ್ಷಿ ಸ್ವರೂಪವಾಗಿ ನಾ ಬೇರೆಯೇ ಇದ್ದೀನಿ ಅಂತ ತಿಳ್ಕೊಳ್ಳುವಂಥದ್ದು. ಎಲ್ಲದಕ್ಕೂ ನಾವು ವಿಚಾರ ಮಾಡಬೇಕಿದ್ದು ನಮ್ಮ ಅನುಭವಕ್ಕೆ ನಾವು ತೊಗೊಳ್ಬೇಕು. ಯಾಕಂದ್ರೆ ಶರೀರ ನನ್ನಿಂದ ತಿಳಿಸಿಕೊಳ್ತದ, ಹೌದಾ? ಮತ್ತು ಇಂದ್ರಿಯಗಳು ನನ್ನಿಂದ ತಿಳಿಸಿಕೊಡ್ತಾವೆ. ಮನ, ಬುದ್ಧಿ, ಚಿತ್ತು, ಅಹಂಕಾರಗಳು ನನ್ನ ಬುದ್ಧಿ ನಾವು ವಿಚಾರ ಮಾಡಬೇಕು. ಮನಸ್ಸು ಸಂಕಲ್ಪ ವಿಕಲ್ಪ ಮಾಡ್ಕೊಳ್ತದ, ಇದು ನನ್ನ ಮನಸ್ಸು ಅಂತ ಹೇಳ್ತೀನಿ. ಬುದ್ಧಿ ನನ್ನ ಬುದ್ಧಿ ಅಂತ ಹೇಳ್ತೀನಿ. ಬುದ್ಧಿ ಹೆಂಗೈತದ, ನನ್ನ ಬುದ್ಧಿ ಎಲ್ಲೋಗಿತ್ತೇನೆ ರೀ, ಅವಾಗ ವಿಚಾರೇ ಬರಲಿಲ್ಲ ನೋಡ್ರಿ ಅಂತೀವಿ. ಅಂತಂದಾಗ ಬುದ್ಧಿ ನಿನಗಿಂತ ಭಾನ್ಯನೇ ಅದ. ಚಿತ್ತು ನನ್ನ ನೆನಪೇ ಇರಲಿಲ್ಲ ರೀ, ಅವಾಗ ನೆನಪೆಲ್ಲಿ ಹೋಗಿತ್ತೇನೆ ಅಂತೀವಿ. ಆದರೆ ಚಿತ್ತು ನಿನಗಿಂತ ಭಿನ್ನ ಐತೆ. ಅಹಂಕಾರ ನಾನು ಅನ್ನುವಂಥದ್ದೇನು ಪಡ್ಕೊಳ್ತೀಯಲ್ಲ, ಹಂಗೆ ಮಾಡಬೇಕಾಗಿತ್ತು, ಹಿಂಗೆ ಮಾಡಬೇಕಾಗಿತ್ತು ಅನ್ನುವಂಥದ್ದೇನು ತೋರಿಸ್ತೀಯಲ್ಲ, ಆ ನಾನು ಅನ್ನೋನಿಗಿಂತ ನೀನೇನಿದೆ ಅಂದ್ರೆ ಅಹಂಕಾರಕ್ಕೂ ಕೂಡ ಸಾಕ್ಷಿ ರೂಪವಾಗಿ ನೀನಿದ್ದೀಯ. ಪ್ರತಿಯೊಂದು ಅದಕ್ಕೆ ತಿಳಿದು ಮೊದಲ ತತ್ವಕುಳವೆಲ್ಲವನ್ನು ನೇತಿಗಳೆದು ಅವ ಅನಾತ್ಮಕವೆಂದು ಬಳಿಕವನ್ನು ಒಳಗಧಿಕರಣವೆನಿಪ ನಿರ್ವಿಕಾರ ಸಂದುಳುಮೆ ತಾವೆಂಬ ವಿವೇಕವನ್ನು ಬಳಿ ಬಿಡಿಯದೆ ಬೊಮ್ಮವನರಿವೆನೆಂದು ಬಳಲುವರು. ಎಷ್ಟು ಅದ್ಭುತ ರೀ, ಎಷ್ಟು ಅದ್ಭುತ. ಭಾಳ ದೂರ ಇಲ್ಲ ರೀ ಭಗವಂತ, ಭಾಳ ಹತ್ರ ಇದ್ದಾನೆ. ನಾವು ಸ್ವಲ್ಪ ಬೇರ್ಪಡಿಸ್ಬೇಕಷ್ಟೇ. ಭಾಳ ಸುಲಭ. ಯಾವಾಗ ಸುಲಭ? ನಾವು ಒಲುಮೆಯಿಂದ ಗುರು ಹತ್ರ ಆತ ಗುರುವಿನ ಗುರು ಕೂಡ ಒಲುಮೆಯಿಂದ ತಿಳಿಸ್ಬೇಕು, ಶಿಷ್ಯ ಕೂಡ ಒಲುಮೆಯಿಂದನೇ ಕೇಳಬೇಕು, ಖುಷಿಯಿಂದನೇ ಕೇಳಬೇಕು. ಅಂದಾಗ ಮಾತ್ರ ಬಹು ಸುಲಭ ನೋಡ್ರಿ ಭಗವಂತನ ಕಾಣಕ್ಕೆ. ಮತ್ತು ಇಲ್ಲಿ ಹೇಳ್ತಾರೆ, ಯಾವಾಗ ಅನಾತ್ಮ ವರ್ಗಕ್ಕೆ ನಾನು ಬೇರೆಯಾಗಿ ಬೆರೆಯದೇ ಸಾಕ್ಷಿ ರೂಪವಾಗಿ, ಅದಕ್ಕೆ ನಾನು ಯಾವುದ್ರಾಗ ಬೆರ್ತಿಲ್ಲ. ಹೆಂಗೆ ಸೂರ್ಯ ಬರ್ತಾನೆ ಮುಂಜಾನೆ, ನಾವೆಲ್ಲ ನೋಡ್ರಿ ಪ್ರಾಕ್ಟಿಕಲಾಗಿ ನೋಡ್ಬೇಕು ನಾವು ಜಗತ್ತಿನೊಳಗೆ. ಪ್ರಾಕ್ಟಿಕಲ್ ಯಾಕಂದ್ರೆ ಗಾಳಿ ಬೀಸ್ತದೆ, ಯಾವುದ್ರಾಗ ಬೆರೆಯಂಗಿಲ್ಲ. ಬಿಸಿಲು ಬರ್ತದೆ, ಯಾವುದ್ರಾಗೂ ಬೆರೆಯಂಗಿಲ್ಲ ಅಲ್ವಾ? ಆಕಾಶ ಐತಿ, ಯಾವುದ್ರಾಗ ಬೆರೀತಿದ್ದೇನು, ಯಾವುದ್ರಾಗೂ ಬೆರೆಯಂಗಿಲ್ಲ, ಯಾವುದು ಬೆರೆಯಂಗಿಲ್ಲ. ಹಾಗಾಗಿ ನೀನು ಕೂಡ ಇವೆಲ್ಲಕ್ಕೂ ಸಾಕ್ಷಿ ರೂಪವಾಗಿ, ಅನಾತ್ಮ ವರ್ಗಕ್ಕೆ ಸಾಕ್ಷಿ ರೂಪವಾಗಿ ಇರುವಂಥವನು. ಆದರೆ ಇವೆಲ್ಲ ಧರ್ಮಗಳಲ್ಲಿ ನೀ ಬೆರೆಯುವಂಥವನಲ್ಲ. ಈ ರೀತಿ ಏನು
ಅನಾತ್ಮ ವರ್ಗಕ್ಕೆ ಬೇರೆಯಾಗಿ ಬೆರೆಯದೇ ಸಾಕ್ಷಿ ರೂಪದಿಂದ ಇರುವಂಥದ್ದೇನು ಅಂದ್ರೆ ಇದು ಕಾರ್ಯ, ಇದಕ್ಕೆ ಕಾರ್ಯ ಆಗ್ಯದ ಅಂದರೆ ಇದ್ರ ಫಲ ಅಂತನ್ನುವಂಥದ್ದು. ಇದ್ರ ಫಲ ಅನ್ನುವಂಥದ್ದು ಸಾಕ್ಷಿ, ಇದ್ರ ಫಲ. ಮತ್ತು ಈ ಗಿಡಕ್ಕೆ ಬೀಜ ಕಾರಣ ಆಗಿರುವಂಥದ್ದು. ಈ ಗಿಡಕ್ಕೆ ಯಾವುದು ಕಾರಣ? ಬೀಜ ಕಾರಣ ಆಗಿರುವಂಥದ್ದು. ಅದರಿಂದ ಅದೇನಾಗ್ತದಪ್ಪ ಅಂತಂದ್ರೆ ಅದನ್ನು ಬೆಳೆದು ದೊಡ್ಡದಾಗಿ ಅದು ಟೊಂಗೆ ಮತ್ತು ಎಲೆ, ಇವು ಪತ್ರ ನೋಡ್ರಿ ಅವೆಲ್ಲ ಆಗುವಂಥದ್ದು. ಮತ್ತು ಯಾವುದು ಅಂತಂದ್ರೆ ಹೂ ಆಗುವಂಥದ್ದು, ಕಾಯಿ ಅಂಥದ್ದು, ಇದೆಲ್ಲ ಆಗುವಂಥದ್ದಕ್ಕೆ ಏನು ಹೇಳ್ತಾರೆ? ಅದಕ್ಕೆ ರೂಪು ಅಂತ ಹೇಳ್ತಾರೆ. ಅದು ಬೆಳೆದು ದೊಡ್ಡದಾಗಿ ಹೂವು, ಕಾಯಿ, ಹಣ್ಣು ಇವೆಲ್ಲ ಆಗುವಂಥದ್ದು ಏನಿರ್ತದೆ ಇದಕ್ಕೆಲ್ಲ ಏನು ಹೇಳ್ತಾರೆ? ರೂಪು ಅಂತ ಹೇಳ್ತಾರೆ. ಯಾಕಂದ್ರೆ ಕಾಯಿ ಆಗ್ತದೆ, ಮೊಗ್ಗು ಆಗ್ತದೆ, ಹೌದಲ್ಲ? ಎಲೆ, ಕಾಯಿ, ಮೊಗ್ಗು, ಗಿಡ ದೊಡ್ಡದಾಗಿ ಇದೆಲ್ಲ ಆಗುವಂಥದ್ದಕ್ಕೆ ಅದಕ್ಕೇನು ಹೇಳ್ತಾರೆ? ರೂಪು ಆಗ್ಯದ, ರೂಪು ಅಂತ ಹೇಳ್ತಾರೆ. ಬಳಿಕ ನೋಡ್ರಿ ಗಿಡಕ್ಕೆ ಹಣ್ಣು ಆಗ್ತದೆ ನೋಡ್ರಿ. ಎಲ್ಲ ಆಯ್ತು, ಇದು ಪ್ರೊಸೆಸ್ ಎಲ್ಲ ಆಯಿತು, ಆದಮೇಲೆ ಒಂದು ಹಣ್ಣು ಆಗ್ತದೆ ನೋಡ್ರಿ ಗಿಡಕ್ಕೆ. ಗಿಡಕ್ಕೆ ಹಣ್ಣು ಆಯ್ತಂದ್ರೆ ಅದು ಕಾರ್ಯ ಅನ್ನುವಂಥದ್ದು. ಹಣ್ಣಾದ್ಮೇಲೆ ಮುಂದೆ ಏನಾರ ಐತೇನ? ಆ ಗಿಡದ ಕೆಲಸ ಏನದು? ಹಣ್ಣಾಗಲ್ತಾನೆ ಐತೆ ಆ ಗಿಡದ ಕೆಲಸ. ಹಣ್ಣಾದ್ಮೇಲೆ ಮತ್ತಿನ್ನೇನು ಐತೆ ಹೇಳ್ರಿ ಅಲ್ಲಿ ಅಲ್ಲ? ಹಾಗಾಗಿ ಇಲ್ಲಿ ಕೂಡ ಏನು ಹೇಳ್ತಾರೆ? ಹಣ್ಣಾದಮೇಲೆ ಈ ಮುಂದೆ ಏನಾಗ ಕುಳಿಯೋದಿಲ್ಲ. ಅದರಿಂದ ಇದು ಕಾರ್ಯ ಅಂತ ಹೇಳ್ತಾರೆ ಅವರು. ಇದಕ್ಕೆ ಕಾರ್ಯ ಅಂತ ಹೇಳ್ತಾರೆ. ಹಿಂಗೆ ತಿಳ್ಕೊಳ್ಬೇಕು. ಈ ರೀತಿಯಾಗಿ ಜ್ಞಾನಕ್ಕೆ ಬೀಜ, ರೂಪು, ಕಾರ್ಯಗಳು ಈ ರೀತಿಯಾಗಿ ಹೇಳುವಂಥದ್ದು. ಮತ್ತು ವಿರಕ್ತಿದು ಬಗ್ಗೆ ಹೇಳ್ತಾರೆ. ವಿರಕ್ತಿಗೆ ಬೀಜ, ರೂಪ, ಕಾರ್ಯಗಳು ಯಾವ್ರಿ? ಜ್ಞಾನಕ್ಕೆ ಹೇಳಿದ್ರು ಅವರು. ಜ್ಞಾನಕ್ಕೆ ಹೇಳಿದ ಮೇಲೆ ಇವಾಗ ಏನು ಹೇಳಿದ್ರು ಅವರು? ವಿರಕ್ತಿಗೆ ಬೀಜ ಯಾವುದು, ರೂಪ ಯಾವುದು, ಕಾರ್ಯ ಯಾವುದು ಅನ್ನುವಂಥದ್ದನ್ನು ಹೇಳ್ತಾರೆ. ಎರಡನೇ ನುಡಿ ನೋಡೋಣ. ವನಿತಾದಿ ದೋಷ ದರುಶನವೇ ನಿಮಿತ್ತವು ಆವ ಅನುವಿನಿಂದವನು ಬಿಡುವುದೇ ರೂಪು. ಬಳಿಕ ಮನವೆತ್ತಲೆರಗದೆ ಆ ನಿಷ್ಠೆಯದು ಕಾರ್ಯವೆಂದೆನುತೆ ಬಗೆಯುವುದು ವಿರಾಗತೆಗೆ ನೆಲೆಯೆಂದು ಅಂತ ಎರಡನೇ ನುಡಿಯಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ? ವಿರಾಗತೆ ಅಂದರೆ ವೈರಾಗ್ಯ ಅಂತ ತೊಗೊಳ್ಬೇಕು. ವನಿತಾದಿ ಅಂದಾಗ ಸ್ತ್ರೀ, ಮಕ್ಕಳು, ಮರುಗಳು, ರೊಕ್ಕ, ರೂಪಾಯಿ, ಆಸ್ತಿ, ಅಂತಸ್ತು ಅಂತ ಇವೆಲ್ಲ ತೊಗೊಳ್ಬೇಕು ವಿಷಯಗಳಲ್ಲಿ. ಆಮೇಲೆ ಈ ಏನಂದ್ರೆ ಇಹಲೋಕದ ಹೆಂಡತಿ, ಮಕ್ಕಳು, ಧನ, ವಿಷಯಗಳು, ಇವೆಲ್ಲ ದುಡ್ಡು ಸಂಪಾದನೆ, ರಕ್ಷಣೆ, ಇವೆಲ್ಲವನ್ನು ಏನಂತಂದ್ರೆ ಇವನ್ನೆಲ್ಲ ಪಡ್ಕೊಳ್ಬೇಕು, ಭೋಗಿಸ್ಬೇಕು ಅನ್ನುವಂಥದ್ರಲ್ಲಿ ದುಃಖನೇ ಇರ್ತದೆ. ಮತ್ತು ಕಡೆಯಲ್ಲಿ ಎಲ್ಲವೂ ವ್ಯಯ ಆಗುವಂಥದ್ದು ಅಂದರೆ ಹೋಗುವಂಥದ್ದು. ಏನೇ ಇರಲಿ ಅವು ನಮ್ಮಿಂದ ಕೊನೆಯವರೆಗೂ ಉಳಿತವೆ ಅನ್ನೋದ್ರೆ ನಮ್ಮಲ್ಲಿ ಯಾವತ್ತೂ ಕೊನೆಯವರೆಗೂ ಉಳಿಯಂಗಿಲ್ಲ ಇವೆಲ್ಲ. ಅವಾಗ ಏನಾಗ್ತದೆ? ಈ ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ರೊಕ್ಕ, ರೂಪಾಯಿ ಆಗಿರ್ಬೋದು, ಯಾವುದೇ ಒಂದು ಸಂಪಾದನೆ ಮಾಡಿದ್ದು ಏನೇ ಆಗಿರ್ಬೋದು, ಅವೆಲ್ಲವೂ ಏನಾಗ್ತದೆ? ಕೊನೆಯಲ್ಲಿ ದುಃಖ ಕೊಡುವಂಥದ್ದು. ಯಾಕಂತಂದರೆ ಎಲ್ಲವೂ ಒಂದಲ್ದು ಒಂದು ಸಲ ನಮ್ಮನ್ನು ಕೈ ಬಿಟ್ಟು ಹೋಗುವಂಥವು ಅದಾವೆ. ಅವಾಗ ಏನಾಗ್ತದೆ? ಭಾಳಷ್ಟು ದುಃಖ ಆಗ್ತದೆ. ಅದರಿಂದ ಇಲ್ಲಿ ಈ ಪ್ರತಿಯೊಂದು ನಾವೇನು ಬಯಸ್ತಾ ಇದ್ದೀವಲ್ಲ, ಏನು ಭೋಗದ ವಸ್ತುಗಳನ್ನು ಬಯಸುವಂಥದ್ದು ಅದೇ ಶಾಶ್ವತ ಅಂತ ತಿಳ್ಕೊಂಡಿವಿ, ಹೌದಿಲ್ಲ? ಈಗ ನಾವು ಸಂಸಾರ ಭಾಳ ಚಂದ ಮಾಡ್ತೀವಿ ಅಂತಂದ್ರೆ ಇದೇ ಶಾಶ್ವತ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದ್ರೆ ಮಹಾತ್ಮರು ಹೇಳ್ತಾರೆ ಅದು ಅನಿತ್ಯ ಅದ, ಇದು ಇದ್ದಂಗೆ ಇರಂಗಿಲ್ಲ. ಅದಕ್ಕೆ ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರ ಇದು ಕನಸು ಅಂತ ತಿಳ್ಕೊಳ್ರಿ ಅಂತ ಹೇಳಿದ್ದಾರೆ. ಇದು ವಿಷಮ ಅಂದ್ರೆ ಒಂದು ಟೈಮ್ನಾಗ ಇದ್ದಂಗೆ ಇನ್ನೊಂದು ಟೈಮ್ ಇರಂಗಿಲ್ಲ ಸಂಸಾರ. ಅದಕ್ಕೆ ಹೇಳ್ತಾರೆ ಯಾಕ್ರಿ ಇಷ್ಟು ಕೇಳಬೇಕು ಅಂತಂದ್ರೆ ನಮ್ಮ ಮನುಷ್ಯರು ಹಿಂಗೆ ಚಂದ ಖುಷಿಯಿಂದ ಸಂತೋಷದಿಂದ ನಾವೇನು ಕೈಯಾಗ ದುಡ್ಡಿತ್ತು, ಹೆಂಡತಿ, ಮಕ್ಕಳು ಎಲ್ಲ ಇತ್ತು ಅಂದ್ರೆ ನಾವು ಹಿಂಗೆ ಇರ್ತೀವಿ ಅಂತ ತಿಳ್ಕೊಂಡಿರ್ತೀವಿ. ಮಹಾತ್ಮರು ಹೇಳ್ತಾರೆ ಮೂರ್ಖ, ಹಂಗಲ್ಲಪ್ಪ, ಇದು ಹಂಗೆ ಇರಂಗಿಲ್ಲಪ್ಪ ಅಂತಾರೆ ಅವರು. ಅದಕ್ಕೆ ಸಂಸಾರದ ಪ್ರಾರಬ್ಧದಲ್ಲಿ ಸುಖ ದುಃಖಗಳ ಒಂದು ಹೊಡೆತ ಇದ್ದೇ ಇರ್ತದೆ. ಆದ್ರೆ ಅದನ್ನು ಎದುರಿಸುವಂಥ ಧೈರ್ಯ ಬರುವಂಥದ್ದು ಯಾವುದು ಅಂದ್ರೆ ಗುರುನಾಥನ ವಾಕ್ಯಗಳು ನಿನ್ನ ಕೆಲಸ ಮಾಡ್ತಾವ. ಅನಸ್ತೇಸಿಯಾ ಹೆಂಗೆ ನೋಡ್ರಿ, ಆಪ್ರೇಷನ್ ಆಗಬೇಕಾದಾಗ ಅನಸ್ತೇಸಿಯಾ ಕೊಡ್ರಿ, ಭಾಳ ತೊಂದರೆ ಆಗ್ತಂತ ಯಾವಾಗ ರೋಗಿ ಬೇಡ್ಕೊಳತ್ತಾನ ಹಂಗೆ ಅನಸ್ತೇಸಿಯಾ ಕೊಟ್ಟೇ ಮಾಡ್ತಾರೆ. ಯಾವುದೇ ಒಂದು ಆಪ್ರೇಷನ್ ಮಾಡಲಿ, ಏನಾದರೂ ಒಂದು ಮಾಡಬೇಕಾದಾಗ ಅನಸ್ತೇಸಿಯಾ ಕೊಟ್ಟೇ ಮಾಡ್ತಾರೆ. ಅವಾಗ ಮಾಡೋದು ಬಿಟ್ಟಾರೇನೋ, ಆಪ್ರೇಷನ್ ಮಾಡ್ಯಾರ, ಆದ್ರೆ ಏನು ಕೊಟ್ಟಿದ್ದಾರೆ? ಅನಸ್ತೇಸಿಯಾ ಕೊಟ್ಟಿದ್ದಾರೆ. ನೋವು ಆಯ್ತು ಅನ್ನೋದು ನೋವು ಕಂಡಿಲ್ಲ, ಹಾಗದಂತೂ ಬಿಟ್ಟಿಲ್ಲ, ಆಪ್ರೇಷನ್ ಆಗ್ಯದ, ಆದ್ರೆ ನೋವು ಗೊತ್ತಾಗಿಲ್ಲ. ಯಾಕೆ? ಡಾಕ್ಟ್ರು ಅನಸ್ತೇಸಿಯಾ ಕೊಟ್ಟಿದ್ದಾರೆ. ಅದೇ ರೀತಿ ಕೂಡ ಪ್ರಾರಬ್ಧ ಕರ್ಮ ಅನುಭವಿಸ್ಲಾರ್ದೆ ಬಿಡೋಕ್ಕಾಗ್ತದೇನೋ? ಅನುಭವಿಸ್ಲೇಬೇಕು, ಇಲ್ಲ ಅಂತ ಇಲ್ಲ. ಆದ್ರೆ ನಾವು ಆ ಕಷ್ಟ ನಮಗೆ ಭಾಳಷ್ಟು
ಎಷ್ಟು ನಮಗೆ ತೊಂದರೆ ಕೊಡಬಾರ್ದು ಅನ್ನೋದಾದ್ರೆ ಅನಸ್ತೇಸಿ ಕೆಲಸ ಮಾಡುವಂಥದ್ದು ಯಾವುದಂದ್ರೆ ಗುರುನಾಥನ ವಾಕ್ಯಗಳು. ಅಷ್ಟು ತಾಕತ್ತಿರುವಂಥ ವಾಕ್ಯಗಳಿವು. ಹಾಗಾಗಿ ಇಲ್ಲಿ ಕೂಡ ಏನು ಹೇಳ್ತಾರೆ ಅವರು, ನೋಡಪ್ಪ ನೀ ಮಾಡುವಂಥದ್ದು ಇದು ಯಾವತ್ತೂ ಹಿಂಗೆ ಇರ್ತಂತ ಅಂದ್ಕೊಳ್ಬೇಡ, ಅದು ಅನಿತ್ಯದಿಂದ ಕೂಡ್ಯದ, ನಿತ್ಯವಾದಂಥದ್ದಲ್ಲ, ಮತ್ತು ಶುಚಿಯಿಂದ ಕೂಡ್ಯದ, ಮತ್ತು ಈ ದುಃಖದಿಂದ ಕೂಡ್ಯದಿದು, ಅದಕ್ಕೆ ಇದು ಯಾವತ್ತೂ ಹಿಂಗಿರುವಂಥದ್ದಲ್ಲ ಅಂತ ಈ ದುಃಖದ ಒಂದು ದೋಷವನ್ನು ಕಾಣುವಂಥದ್ದು ಇದು ವೈರಾಗ್ಯಕ್ಕೆ ಬೀಜ. ಇದು ಅನಿತ್ಯದಿಂದ ಕೂಡೋದು, ಇದು ಯಾವತ್ತೂ ಶಾಶ್ವತ ಅಲ್ಲ ಅನ್ನುವಂಥ ಭಾವ ಏನು ನಮಗೆ ಆ ದೋಷ ಕಾಣ್ತದೆ ನಾವು ಮಾಡುವಂಥ ಸಂಸಾರದಲ್ಲಿರಲಿ, ಈ ಜಗತ್ತಿನಲ್ಲಿರಲಿ. ಈ ಜಗತ್ತು ಸತ್ಯ ಅನ್ನೋದ್ರೆ ಮಿಥ್ಯ ಅದ. ಯಾಕಂತಂದ್ರೆ ನಾವು ದಿವಸದಾಗ ನಾವು ಮಿಥ್ಯ ಅಂತ ನಾವು ಈ ಪ್ರಾಕ್ಟಿಕಲಾಗಿ ನೋಡ್ಬೇಕಾಗಿತ್ತಂದ್ರೆ ನಾವು ನಿದ್ದೆಗಣ್ಣಲ್ಲಿ ಭಾಳಷ್ಟು ಗಾಢವಾದ ನಿದ್ರೆ ಒಳಗೆ ಈ ಜಗತ್ತಿಲ್ಲ, ಕನಸಿನಲ್ಲೂ ಈ ಜಗತ್ತಿರಂಗಿಲ್ಲ, ಇನ್ನೊಂದು ಜಗತ್ತು ಸೃಷ್ಟಿಯಾಗಿರ್ತದೆ, ಅಲ್ಲಿ ನೀನು ಅನುಭವ ಮಾಡಿಕೊಂಡ್ರು ಕೂಡ ಅದು ಕ್ಷಣದಲ್ಲಿ ನಾಶ ಆಗ್ತದೆ. ಮತ್ತು ಗಾಢವಾದ ನಿದ್ರೆಗೆ ಬಂದರೂ ಕೂಡ ಈ ಜಗತ್ತು ನಿನಗಿಲ್ಲ. ಹಾಗಾಗಿ ಈ ಜಗತ್ತು ಮಿಥ್ಯ. ಒಂದು ಕಾಲದಲ್ಲಿದ್ದು ಇನ್ನು ಎರಡು ಕಾಲದಲ್ಲಿ ಯಾವುದು ತೋರಂಗಿಲ್ಲ, ಅದು ಮಿಥ್ಯವಾಗಿರುವಂಥದ್ದು. ಹಂಗಾಗಿ ಈ ರೀತಿಯಾಗಿ ನೀವು ಮಾಡುವಂಥದ್ದು ಏನು ಸಂಸಾರ ಎಲ್ಲ ಮಾಡ್ತೀಯಲ್ಲ ಅದು ಮಿಥ್ಯದಿಂದ ಕೂಡದಪ್ಪ, ಅದು ಸತ್ಯ ಅಲ್ಲ ಅಂತ. ಈ ರೀತಿ ಈ ದುಃಖ ಇದನ್ನು ನಂಬ್ಕೊಂಡು ಹೋದೆ ಅಂದರೆ ನಿನಗೆ ಜನ್ಮ ಜನ್ಮಾಂತರ ದುಃಖ. ಇದು ಒಂದು ದುಃಖ ಅಲ್ಲ, ಇದು ದೊಡ್ಡ ರೋಗ ನಮ್ಮದು ಒಂದು ದಿವಸದ ರೋಗ ಅಲ್ಲ, ಇದು ಜನ್ಮ ಜನ್ಮಾಂತರದ ರೋಗ ಐತೆ. ಅದಕ್ಕೆ ಇಂಥ ಒಂದು ದುಃಖ ದೋಷಗಳನ್ನು, ನಮಗೆ ದುಃಖದ ದೋಷಗಳನ್ನು ಕಾಣುವಂಥದ್ದು ಇದು ವೈರಾಗ್ಯಕ್ಕೆ ಬೀಜ. ದೋಷಗಳನ್ನು ಕಾಣುವಂಥದ್ದೇ ವೈರಾಗ್ಯಕ್ಕೆ ಬೀಜ ಇದು. ಮತ್ತು ಯಾವುದಾದ್ರೂ ಒಂದು ನಿಮಿತ್ತದಿಂದ ಈ ವಿಷಯಗಳನ್ನು ತ್ಯಾಗ ಮಾಡುವಂಥದ್ದು, ಯಾವುದೋ ಒಂದು ನಿಮಿತ್ತದಿಂದ ಇದನ್ನು ತ್ಯಾಗ ಮಾಡುವಂಥದ್ದು. ಒಂದು ವಿಚಾರ ನಾವು ಹೇಳಲೇಬೇಕಾಗ್ತದೆ. ಕೆಲವರು ಮಹಾತ್ಮರದು ಹೆಂಗಿದ್ರು, ಯಾಕಂದರೆ ಗ್ರಂಥದಾಗೆ ನೋಡ್ದಂಗೆ ಹಿಂಗಿರ್ಬೋದಾ ಮಹಾತ್ಮರು ಅಂತ ನಾವು ಊಹೆ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಮಹಾತ್ಮರ ವಿಚಾರಗಳನ್ನು ನಾವು ನೋಡಿದಾಗ ಅರ್ಥ ಆಗ್ತದೆ. ಅದಕ್ಕೆ ಮಹಾತ್ಮರ ಒಂದು ದರ್ಶನ ಸ್ಪರ್ಶನ ಯಾಕೆ ಆಗ್ಬೇಕಂತಂದ್ರೆ ಈ ಗ್ರಂಥದಕ್ಕಿಂತ ಒಂದು ಪ್ರಾಕ್ಟಿಕಲಾಗಿ ಅವ್ರನ್ನ ನೋಡಿದಾಗ ನಮಗೆ ಭಾಳಷ್ಟು ಇದಿರ್ತದೆ, ನಮಗೆ ಎಫೆಕ್ಟ್ ಆಗ್ತದೆ ಅದರಿಂದ ನೋಡಿದಾಗ. ಯಾಕಂತಂದ್ರೆ ನಾವು ಬಸವಾನಂದರದ ವಿಚಾರಗಳನ್ನು ತಗೊಂಡಾಗ ಅವ್ರು ಒಂದು ಸಲ ಮನೆ ಬಿಟ್ಟು ಹೋದ್ರೆ ತಿರ್ಗಾ ಒಳ್ಳೆ ನೋಡಿದವರಲ್ಲ ಮಹಾತ್ಮರು. ತಿರ್ಗಾ ಆ ಕಡೆ ಅವರು ತಿರ್ಗಾ ನೋಡಲಿಲ್ಲ. ಅವರು ಒಬ್ಬರೇ ಮಗ ಇದ್ದರೂ ಕೂಡ ಎಷ್ಟೋ ಜನ ಹೇಳಿದ್ರು, ಇಂಥ ಆಸ್ತಿ ಬಿಟ್ಟು ಈ ಹೊಲ ಮನೆ ಬಿಟ್ಟು ಹಿಂಗೆಲ್ಲ ಹೋಗ್ತೀಯಲ್ಲಪ್ಪ, ಒಬ್ಬತ್ತನೇ ಮಗ ಇದ್ದುಕೊಂಡು ಅಂದ್ರೆ ಅದಕ್ಕೆ ಅವರು ತಿರ್ಗಾ ಕೂಡ ನೋಡಲಿಲ್ಲ ನೋಡ್ರಿ ಮಹಾತ್ಮರು. ಒಂದು ಕೇಳ್ಬೇಕಂತೇಳಿ ಹುಬ್ಳಿ ಸಿದ್ಧಾರೂಢರ ಮಠಕ್ಕೆ ಹೋಗಿ ಶಿವಪುತ್ರ ಗುರುಗಳ ಹತ್ರ ಇದನ್ನು ಸತತ ಅಭ್ಯಾಸ ಮಾಡಿ ಅದನ್ನೆಲ್ಲವನ್ನು ತ್ಯಾಗ ಮಾಡಿದರು ಸಂಪೂರ್ಣವಾಗಿ ಅಂಥ ಮಹಾತ್ಮರು. ಯಾಕಂದ್ರೆ ಇಂಥವರೆಲ್ಲ ನಮ್ಮ ಪುಣ್ಯಕ್ಕನುಸಾರವಾಗಿ ಇಂಥವ್ರು ಕೂಡ ದರ್ಶನ ಆಗ್ತದೆ ನೋಡ್ರಿ. ಅಂಥವ್ರ ಒಂದು ವಾಕ್ಯಗಳನ್ನು ಕೇಳುವಂಥ ಎಷ್ಟೋ ಜನ್ಮದ ಪುಣ್ಯಗಳು. ನಾವು ಚಿಕ್ಕವರೇ ಇರಬೇಕಾದಾಗ ಈ ನಮ್ಮನೇಲೆ ಒಬ್ಬರು ಮಹಾತ್ಮರು, ನಮ್ಮ ಮಾವರು ನಮಗೆ ಗೊತ್ತಾಗ್ತಿರ್ಲಿಲ್ಲ ಕೆಲವೊಂದು ವಿಚಾರಗಳು. ನಮ್ಮ ಅತ್ತಿ ಕೌದಿ ಹೊಲಿತಿದ್ರಂತ. ಯಾವಾಗ ಕುಂತು ಸುಮ್ಮನೆ ಮನಸ್ಸು ಬರಂಗಿಲ್ಲಂತೇನೋ ಹೊಲಿತಾ ಇದ್ದಳಂತ. ಆವಾಗ ನಮ್ಮ ಮಾವ ನಾನು ಕೇಳಿದ್ದು, ನಮ್ಮ ಮಾವ ಬಂದು ಸಾಕ್ಬಿಡಿ, ಎಷ್ಟು ಹೊಲಿತಿದ್ದಿ, ಬಿಟ್ಬಿಡು ಅಂತಂದ್ರಂತ. ಇಲ್ಲ ನಾನು ಹೊಲಿತಾ ಇದ್ದೀನಿ, ಆದ್ರೆ ಮತ್ತು ಹಾಸ್ಕೊಂಡು ಮಲ್ಗಕ್ಕೆ ಅದಕ್ಕೆಲ್ಲ ಅನುಕೂಲ ಆಗ್ತದಲ್ಲ, ಅದಕ್ಕೆ ನಾನು ಹೊಲಿಯಾಕತ್ತೀನಿ ಅಂತಂದ್ರಂತ. ನಾನು ಹೊಲಿದ್ರೆ ನೀನು ಹಾಸ್ಕೊಂಡು ಕೂಡೋದಕ್ಕೆ ಮಲ್ಗಕ್ಕೆಲ್ಲ ಅನುಕೂಲ ಆಗ್ತದಲ್ಲ ಅಂತ ಹಿಂಗೆ ಒಂದು ಮಾತು ಅಂದಾಗ, ನೀನು ಹಾಸ್ಕೊಂಡು ನಾವು ಹೊಲಿತೀನಿ, ನೀನು ಹಾಸ್ಕೊಂಡು ಕೂಡ್ತಿದ್ದಿ, ಎಲ್ಲದಕ್ಕೂ ನಿನಗೆ ಅನುಕೂಲ ಆಗ್ತಲ್ಲ ಅಂತ ಅಂದ್ಬಿಟ್ಟು ಅಂತಂದಾಗ ನಾನು ಇವತ್ತಿಗೆ ಆ ಕವಿತೆ ನನಗೆ ಬೇಕೇ ಆಗಿಲ್ಲ ಅಂತಂದವರು. ಕೊನೆವರೆಗೂ ನನಗೆ ಯಾಕೆ ಇದು ಮಾತು ಬಂತು ಅಂದ್ರೆ, ಅವ್ರ ಊರಿಗೆ ಬಂದಾಗ, ಸುರ್ಪುರಕ್ಕೆ ಬಂದಾಗ, ಅವರು ಎಕ್ಸೈಸ್ ಇನ್ಸ್ಪೆಕ್ಟ್ರ್, ಮತ್ತು ಮಾಮೂಲಿ ಇರಲಿಲ್ಲ ಎಕ್ಸೈಸ್ ಆಫೀಸರ್ ಅವರು ಕೂಡ. ಅವ್ರ ಊರಿಗೆ ಬಂದಾಗ ನಾವು ಕೌದಿಗಳು ಏನಾರು ಇದ್ರೆ ಹಿಂಗೆ ಆಸೆ ಕೂಡ್ಸಕ್ಕಂತ ಹೋದ್ರೆ, ಇಲ್ಲ ಕೌದಿ ತೆಗೀರಿ ಅನ್ನೋರು. ನಾ ಯಾಕೆ ಹಿಂಗೆ ಈಗ ಅನ್ನಕತ್ತಾರ ಅಂತ ನನಗೆ ಒಂಥರ ಗೊತ್ತೇ ಆಗಿಲ್ಲ ನನಗೆ, ಯಾಕೆ ಹಿಂಗೆ ಅಂತಾರೆ. ಒಟ್ಟು ಕೌದಿ ಮೇಲೆ ಕೂಡಂಗಿಲ್ಲಲ್ಲ, ಆಸಿದ್ರು ಕೂಡಂಗಿಲ್ಲ, ಒಟ್ಟು ಕೌದಿ ಟಚ್ಚೇ ಮಾಡ್ತಿರ್ಲಿಲ್ಲ. ಅದು ಆಮೇಲೆ ನನಗೆ ಗೊತ್ತಾಯ್ತು, ಇಲ್ಲ ಅದು ಬೇಡ, ಅದ್ರ ಮೇಲೆ ಕೂಡಂಗಿಲ್ಲ, ಅದನ್ನು ಬೇಕೇ ಆಗಿಲ್ಲ ಅಂತ ಅವತ್ತು ಅಂದಿದ್ದಾರೆ. ಅವರು ಕೊನೆಯವರೆಗೂ ಅವ್ರು ಮುಟ್ಟಲಿಲ್ಲ, ಅದು ಕೌದಿನೇ ಮುಟ್ಟಲಿಲ್ಲ ಅವರು ಕೊನೆಯವರೆಗೂ. ಆದರೆ ಇಂಥ ವಿಚಾರಗಳು ಭಾಳಷ್ಟು ಆಗಿದಾವೆ, ಅವ್ರು ನಾವು ನೋಡ್ಕೊತ ಬಂದಿದ್ದೀವಿ. ಯಾವ ವಿಷಯಗಳು ಅವರಿಗೆ ಈ ಒಂದು ಬೇಡ ಅಂತ ಬಿಟ್ಟದ್ದು ಅವ್ರು ತಿರ್ಗಾ ಒಳ್ಳೆ ನೋಡಿಲ್ಲ, ಪ್ರತಿಯೊಂದು ವಿಚಾರಗಳಾಗಲಿ. ಹಾಗಂತಲೇ ಕೊನೆಯ ಸಂದರ್ಭದಲ್ಲಿ ಕೂಡ ಭಾಳಷ್ಟು ಆನಂದವಾಗಿ ಓದುವಂಥವ್ರು ಅವರು, ಪ್ರಾಕ್ಟಿಕಲಾಗಿ ನೋಡಿದಂಥದ್ದು. ಅದಕ್ಕೆ ಏನು ಹೇಳ್ತಾರೆ, ನಾವು ಮೊದಲು ಯಾವುದು ಬೀಜ ಹಾಕಿರ್ತೀವಿ ಅದು ಕೊನೆಗೆ ಅದ್ರದ್ದು ಫಲ ಬರ್ತದೆ ಅಂತಾರಲ್ಲ, ಹಂಗೆ
ನಾವು ಯಾವ ಬೀಜ ಹಾಕಿರ್ತೀವಿ ಅದೇ ನೋಡಿರಿ ಇದು ರೂಪು ಮತ್ತು ಇದೆಲ್ಲ ಆಗುವಂಥದ್ದು ಇದೇ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ. ಕಾರ್ಯ ಆಗುವಂಥದ್ದು ಕೊನೆಗೆ ಗಿಡ ಹಾಕಬೇಕಾದ್ರೆ ಸುಮ್ಮನೆ ಆಗ್ತದೆ ಅಂದ್ರೆ ಅದು ಬೀಜ ಭೂಮಿಗೆ ಹಾಕಿದ ಮೇಲೆ ಅದು ಬೆಳಿಬೇಕು, ಟೊಂಗೆಗಳಾಗಬೇಕು, ಎಲೆಗಳಾಗಬೇಕು, ಮತ್ತು ಮೊಗ್ಗಾಗಬೇಕು, ಹೂವು ಆಗಬೇಕು, ಕೊನೆಗೆ ಆದಂಥದ್ದು ಹಣ್ಣು. ಇದು ಕೂಡ ಹಾಗೇನೆ. ಅದಕ್ಕೆ ಇಲ್ಲಿ ವೈರಾಗ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಯಾವುದೋ ಅನುವಿನಿಂದ ವಿಷಯಗಳನ್ನು ಬಿಟ್ಟುಬಿಡುವಂಥದ್ದು. ಇದಕ್ಕೆ ಈ ರೀತಿ ಬಿಡುವಂಥದ್ದಕ್ಕೆ ಏನಾಗ್ತದೆ ಅದು ರೂಪು ಅಂತ ಅನಿಸ್ಕೊಳ್ತದೆ. ಬಿಟ್ಟ ವಿಷಯಗಳ ಕಡೆ ಮತ್ತೆ ಏನಂದ್ರೆ ಪುನಃ ಮನಸ್ಸು ಆ ಕಡೆ ಹೋಗದೆ ಹಂಗೆ ಇರುವಂಥದ್ದು ನೋಡ್ರಿ. ಬಿಟ್ಟ ವಿಷಯಗಳ ಮೇಲೆ ಮತ್ತು ಮನಸ್ಸು ಅದು ಬಿಟ್ಟು ಮಲದಂಗೆ ತಿಳ್ಕೊಬೇಕಂತ ಹೇಳ್ತಾರೆ ಮಹಾತ್ಮರು. ಈ ರೀತಿಯಾಗಿ ಅತ್ತ ಹೋಗದಂತೆ ನಿಗ್ರಹ ಮಾಡುವಂಥದ್ದು ಏನಿರ್ತದೆ ಅದು ಕಾರ್ಯ ಅಂತ ಹೇಳಿಸ್ಕೊಳ್ತದೆ. ಈ ರೀತಿ ವೈರಾಗ್ಯಕ್ಕೆ ಬೀಜ, ರೂಪು, ಕಾರ್ಯ ಇವು 3 ರೀತಿಯಿಂದ. ಮೊದಲ ದೋಷ ದರ್ಶನ ಆಗುವಂಥದ್ದು, ಒಂದು ಅನುವಿನಿಂದ ಅವನು ಬಿಟ್ಕೊಳ್ಳುವಂಥದ್ದು, ಬಿಟ್ಟಂಥ ವಸ್ತುವಿನ ಮೇಲೆ ಪುನಃ ತಿರುಗ ನೋಡದೇ ಇರುವಂಥದ್ದು, ಈ ರೀತಿಯಾಗಿರಬೇಕು. ಇದು ವೈರಾಗ್ಯದ ಒಂದು ಏನಂತಾರ, ವೈರಾಗ್ಯದ ಒಂದು ಬೀಜ, ರೂಪು, ಕಾರ್ಯ ಇದು ಈ ರೀತಿಯಾಗಿ ಹೇಳ್ತಾರೆ. ಮತ್ತು ಉಪರತಿಗೆ ಬೀಜ, ರೂಪು, ಕಾರ್ಯ ಇವುಗಳೇನ್ರಿಯಪ್ಪ ಅಂತಂದ್ರೆ 3ನೇ ನುಡಿಯಲ್ಲಿ ಹೇಳ್ತಾರೆ. ಯಮವಾದಿ ಯೋಗವೇ ಕಾರಣಬಹುದು, ವಿಶ್ರಮಿಸಿ ನಿಲೆ ಚಿತ್ತವದು ರೂಪು, ಬಾಹ್ಯದಳು ಭ್ರಮಿಸುವ ಕರ್ಮವಳಿದಿರ್ಪುದೇ ಕಾರ್ಯವು, ಈ ಕ್ರಮದಿಂದ ತಿಳಿಯುವುದು ಉಪರತಿಗೆ ಮತವೆಂದು ಅಂತ ಹೇಳ್ತಾರೆ. ಸಣ್ಣ ಹಚ್ಬೇಕು. ಅದಕ್ಕೇನು ಹೇಳ್ತಾರೆ 3ನೇ ನುಡಿಯಲ್ಲಿ ಉಪರತಿಗೆ ವಿಷಯಗಳನ್ನು ಹೇಳ್ತಾರೆ. ಅವರು ಏನು ಹೇಳ್ತಾರೆ, ಯಮ ಏನು ನಾವು ಇದು ಮಾಡ್ತೀವಲ್ಲ ಅಭ್ಯಾಸ ಮಾಡುವಂಥದ್ದು ಯೋಗದ್ದು, ಯಮ, ನೇಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ, ಇವು 8 ಅಂಗಗಳನ್ನು ಅಭ್ಯಾಸ ಮಾಡುವಂಥದ್ದು. ಯಮ, ನೇಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ, ಇವು 8 ಅಂಗಗಳನ್ನು ಅಭ್ಯಾಸ ಮಾಡ್ತಾ ಇರುವಂಥದ್ದು ಉಪರತಿಗೆ ಬೀಜ ಇದು. ಹಿಂಗೆ ಅಭ್ಯಾಸ ಮಾಡ್ತಾ ಇರಬೇಕಾದಾಗ ಮನಸ್ಸು ಏನಾಗ್ತದೆ, ಮಾಡ್ತಾ 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 ಹೋದಾಗ ಪರಮಾತ್ಮನಲ್ಲಿ ಮನಸ್ಸು ಲಯ ಆಗ್ತದೆ. ಲಯ ಆದಾಗ ಅಲ್ಲಿ ಶಾಂತವಾಗ್ತದೆ ನೋಡ್ರಿ ಮನಸ್ಸು. ಮನಸ್ಸು ಏನಾಗ್ತದೆ, ಲಯ ಆಗ್ತದೆ. ಇವೆಲ್ಲ ಮಾಡ್ತಾ ಮಾಡ್ತಾ ಹೋದಾಗ ಮನಸ್ಸು ಲಯ ಆಗ್ತದೆ. ಆವಾಗ ಆ ಮನಸ್ಸು ಲಯ ಆದಾಗ ಏನಾಗ್ತದೆ, ಶಾಂತ ಆಗ್ತದೆ. ಅದು ರೂಪ ಆಗಿರುವಂಥದ್ದು. ಏನಾಯಿತು, ಯಮ, ನೇಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಇವು ಬೀಜ. ಅದು ಯಾವುದಕ್ಕೆ, ಉಪರತಿಗೆ. ಮತ್ತು ಅಭ್ಯಾಸ, ಇದನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ಏನಾಗ್ತದೆ, ಪರಮಾತ್ಮನಲ್ಲಿ ಮನಸ್ಸು ಲಯ ಆಗಿಬಿಡ್ತದೆ. ಆಗ ನಿಲ್ತದೆ, ಶಾಂತ ಆಗಿಬಿಡ್ತದೆ. ಯಾವಾಗ ಮನಸ್ಸು ನಿಂತಿತ್ತು ಅಂದರೆ ಏನು ಶಾಂತ ಆಗಿಬಿಡುವಂಥದ್ದು, ಅದು ರೂಪು ಅಂತ ಅನಿಸ್ಕೊಳ್ತದೆ. ಇಂದ್ರಿಯ ಗೋಚರ ಶಬ್ದಾದಿ ವಿಷಯಗಳಲ್ಲಿ ಯಾಕಂತಂದ್ರೆ ಇಂದ್ರಿಯಗಳು ಈ ಶಬ್ದ, ಸ್ಪರ್ಶ, ರೂಪು, ರಸಗಂಧ ವಿಷಯಗಳಲ್ಲಿ ಏನದ ಸುಖ ಐತಪ್ಪ ಅಂತ ಭ್ರಾಂತಿಯಿಂದ ಈ ಓಡಾಡ್ತಾ ಇರುವಂಥ ಮನಸ್ಸನ್ನು ಓಡಾಡ್ತಾ ಇರ್ತದಲ್ಲ, ಇದನ್ನು ಬಿಡುವಂಥದ್ದು ಇದು ಕಾರ್ಯ. ಶಬ್ದದಲ್ಲೂ ಸುಖ ಇಲ್ಲ, ರೂಪದಲ್ಲೂ ಸುಖ ಇಲ್ಲ, ಶಬ್ದ, ಸ್ಪರ್ಶ, ರೂಪು, ರಸಗಂಧ ಇವು ಯಾವುಗಳಲ್ಲಿ ಸುಖ ಇಲ್ಲ ಅಂತ ತಿಳ್ಕೊಂಡು ನೋಡ್ರಿ, ಇದು ಭ್ರಾಂತಿಯಿಂದ ಕೂಡಿದಂಥದ್ದು. ಇದರಲ್ಲಿ ವಿಷಯಗಳಲ್ಲಿ ಸುಖ ಅದ ಅನ್ನುವಂಥ ಒಂದು ಭ್ರಾಂತಿ ನನಗಾಗಿತ್ತು. ಅದಕ್ಕೆ ಇದು ಭ್ರಾಂತಿಯಿಂದ ಕೂಡಿದಂಥದ್ದಾದ, ಇದ್ರ ಮೇಲೆ ಇದನ್ನು ಬಿಟ್ಕೊಳ್ಳುವಂಥದ್ದು ವಾಸಿ ಅಂತೇಳಿ ಅದನ್ನು ತಿಳ್ಕೊಂಡು ಅದು ಬಿಟ್ಟಿರುವಂಥದ್ದು ಏನಾಗ್ತದೆ ಕಾರ್ಯ ಆಗ್ತದೆ ಉಪರತಿಗೆ. ಈ ರೀತಿ ಉಪರತಿಗೆ ಬೀಜ, ರೂಪು, ಕಾರ್ಯಗಳು ಇದ್ದಾವ ಅಂತ ಹೇಳ್ತಾರೆ ಅವರು ಈ ರೀತಿಯಾಗಿ. ಮತ್ತು ಇಲ್ಲಿ ಕೂಡ ಭಾಳಷ್ಟು ವಿಷಯಗಳನ್ನು ಎಚ್ಚರಿಕೆ ಹೇಳತ್ತಾರೆ ಅವರು. ಅದಕ್ಕೆ ಭಾಳ ವೈರಾಗ್ಯಶಾಲಿ ಅದನ್ರಿ, ಆತ ಮುಕ್ತನದನ ಅಂತ ಹೇಳಕ್ಕೆ ಬರೋಂಗಿಲ್ಲ. ಎಲ್ಲ ಬಿಟ್ಟಿದ್ದಾನ, ಮನೆ ಬಿಟ್ಟಿದ್ದಾನೆ, ಎಲ್ಲ ಬಿಟ್ಟಿದ್ದಾನೆ. ನಾವು ಭಾಳ ಸೂಕ್ಷ್ಮ ಅಡಿಗೆ ನೋಡ್ರಿ ಇದ್ರಾಗ. ನಿಜಗುಂಡ್ರೆ ಹೇಳ್ತಾರೆ, ಏನು ಹೇಳ್ತಾರೆ, ಈತ ಮನೆ ಪನಿ ಎಲ್ಲ ಬಿಟ್ಟಿದ್ದಾನ, ಭಾಳ ವೈರಾಗ್ಯಶಾಲಿ ಅದನ್ರಿ ಅಂತಂದ್ರು ಕೂಡ ಆತ ಮುಕ್ತನಾಗ್ತಾನೇನು ಅಂದ್ರೆ ಆಗಕ್ಕೆ ಸಾಧ್ಯ ಇಲ್ಲ. ಮತ್ತು ಉಪರತಿ ಅಂದ್ರೆ ಶರೀರದ ಮೇಲೆ ಅರಿವಿಲ್ಲ, ಆತಗ ಯಾವುದ್ರ ಮೇಲೆ ಅರಿವಿಲ್ಲ ಅಂತನ್ನುವಂಥ ಭಾವ ಏನಾದರೂ ಅವ್ರ ಹತ್ರ ಇತ್ತು. ಯಾವುದ್ರ ಮೇಲೆ ಅರಿವಿಲ್ಲರಿ ಅವರಿಗೆ, ಭಾಳ ಮುಕ್ತನಾಗಿದ್ದಾನ ಆತ ಅಂತಂದ್ರೆ ಹಂಗಾಗಕ್ಕೂ ಬರೋಂಗಿಲ್ಲ. ಅದನ್ನು ಹೇಳ್ತಾರೆ. ಏನು ಹೇಳ್ತಾರೆ ನೋಡೋಣ. 4ನೇ ನುಡಿಯಲ್ಲಿ, ಇವರೋಳು ಅರಿವಿಲ್ಲ ಉಳಿದೆರಡು ಕೂಡಿರೆ ಮುಕ್ತಿ ಸಮನಿಸದು, ಉತ್ತರ ಲೋಕಗತಿಯಹುದು, ಪವನದ ಅರಿವಿರ್ದು ಮಿಕ್ಕೆರಡಿಲ್ಲದಿರೆ ಮೋಕ್ಷ ಸಮನಿಪುದು, ಆರಬ್ಧ ದುಃಖವುದು ಬೀಡದು. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಅದಕ್ಕೆ ಕ್ರಮಶಾಸ್ತ್ರ ಇದು ನಿಜಗೊಂಡ್ರದು ನೋಡ್ರಿ ಅಂತ ಒಂದು ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. ಮೇಲೆ ಹೇಳಿದಂಥ ಇವರೋಳು ಅರಿವಿಲ್ಲ ಉಳಿದೆರಡು
ಕೂಡಿರೆ ಮುಕ್ತಿ ಸಮನಿಸೋದು ಅಂತ ಹೇಳ್ತಾರೆ ಅವರು. ಏನು ಹೇಳ್ತಾರ? ಮೇಲೆ ಹೇಳಿದಂಥ ವೈರಾಗ್ಯ ಮತ್ತು ಉಪರತಿ ನಾವು ತಿಳ್ಕೊಬೇಕು ನೋಡ್ರಿ. ಜ್ಞಾನ ಇರಲಿಲ್ಲ ಅಂದರೆ ಈ ವೈರಾಗ್ಯ ಉಪರತಿ ಜ್ಞಾನ ಈ ಮೂರಲ್ಲಿ ಜ್ಞಾನ ಒಂದು ಇಲ್ಲದೆ ಜ್ಞಾನ ಒಂದು ಇಲ್ಲದೆ ವೈರಾಗ್ಯ ಉಪರತಿಗಳಿಂದ ಕೂಡಿದ್ರೂ ಕೂಡ ಮೋಕ್ಷ ಆಗಂಗಿಲ್ಲ. ಅರ್ಥ ಆಯ್ತಲ್ಲ? ಭಾಳ ನಾವು ವೈರಾಗ್ಯಶಾಲಿ ಅದೀನಿ ಅಂದರೂ ಕೂಡ ಮೋಕ್ಷ ಆಗಂಗಿಲ್ಲ, ಉಪರತಿ ಭಾವದಲ್ಲಿ ಇದ್ದೀನಿ ಅಂದರೂ ಕೂಡ ಮೋಕ್ಷ ಆಗಂಗಿಲ್ಲ. ಯಾವಾಗ ಮೋಕ್ಷ ಆಗಂಗಿಲ್ಲ? ಜ್ಞಾನ ಒಂದು ಇಲ್ಲದಿದೆ. ಜ್ಞಾನ ಒಂದು ಇರಲಿಲ್ಲ ಅಂತಂದ್ರೆ ನಿನ್ನ ಸ್ವರೂಪದ ಜ್ಞಾನ ನಿನಗೆ ಆಗದೇ ಇದ್ರೆ ನೀ ಬೇಕಾದಷ್ಟು ತ್ಯಾಗ ಮಾಡು. ಅದಕ್ಕೆ ಹೇಳ್ತಾರೆ, ಚಂಡ ಪ್ರತಾಪದಿಂದ ಅರಿಗಳನ್ನು ಜಯಿಸಿ ಭೂಮಂಡಲವನೆಲ್ಲ ಓರ್ವನೆ ಆಳುತ್ತಿರ್ದು ಪಿಂಡದೊಳಗಿರ್ಪಾಜಿ ವಾತ್ಮರನು ಅರಿಯದಿರೆ ರಂಡೆ ಗೊದಗಿರ್ದ ಯೌವನಾದಂತ ಹೋದು. ಭಾಳಷ್ಟು ಹೇಳ್ತಾರೆ. ಏನಿರ್ದೊಡೇನು ನಿಜ ಬೋಧೆಯೊಂದಿಲ್ಲದಿರೆ ಕಾನನದ ಬೆಳದಿಂಗಳಂತೆ ನಿಷ್ಫಲವು. ಏನು ಮಾಡಿದ್ರೇನು? ಎಂಥ ತ್ಯಾಗ ಮಾಡಿದ್ರೇನು? ಯಾವ ಉಪರತಿ ಭಾವದಲ್ಲಿ ಇದ್ರೇನು, ವೈರಾಗ್ಯ ಭಾವದಲ್ಲಿದ್ರೇನು, ಜ್ಞಾನ ಒಂದಿರಲಿಲ್ಲ ಅಂತಂದ್ರೆ ಮುಕ್ತಿ ಇಲ್ಲ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಅದಕ್ಕೆ ಕಿಂತು ಏನಾಗ್ತದೆ ಇಲ್ಲರಿ, ಮತ್ತು ವೈರಾಗ್ಯಶಾಲಿ ಅದೀನಂದ್ರೆ ವ್ಯರ್ಥ ಐತೇನ್ರಿ, ಮತ್ತು ಉಪರತಿ ನಾನು ಮಾಡ್ಕೊಂಡಿದ್ದೀನಿ ಅಂದರೂ ಕೂಡ ವ್ಯರ್ಥ ಐತೇನ್ರಿ ಅಂದರೆ ವ್ಯರ್ಥ ಆಗಂಗಿಲ್ಲ. ಅಷ್ಟು ಮಾಡ್ಕೊಂಡ್ರೆ ಕೂಡ ವ್ಯರ್ಥ ಆಗಂಗಿಲ್ಲ. ಏನಾಗ್ತದಂದ್ರೆ ಉತ್ತರ ಬ್ರಹ್ಮಲೋಕಗಳ ಪ್ರಾಪ್ತಿ ಆಗ್ತದೆ. ಬ್ರಹ್ಮಲೋಕಗಳು ಪ್ರಾಪ್ತಿ ಆಗ್ತದೆ. ಅದಕ್ಕೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಚಿತ್ತವೆ ಅಂತ ಹೇಳ್ಯಾರ ಅವರು. ನೀ ಏನೇ ಮಾಡೋದಕ್ಕೆ ಫಲಗಳದ. ಏನು ಮಾಡಿದ್ರು ಕೂಡ ಫಲಗಳದಾವ, ಆದರೆ ಶಾಶ್ವತ ಅನ್ನೋದ್ರೆ ಅಲ್ಲ. ಸ್ವಲ್ಪ ಸುಖ ಕಂಡಂಗಾಗಿ ಅದಕ್ಕೆ ನೀರಿನಲ್ಲಿ ಕೈ ಇಕ್ಕಿ ನೆಕ್ಕಿದಂತಹುದು ಅಂತ ಹೇಳ್ತಾರಲ್ಲ, ಒಂದು ಸ್ವಲ್ಪ ನಮಗೆ ಸುಖ ಕಂಡಂಗೆ ಆಗ್ತದೆ, ಆದರೆ ಶಾಶ್ವತವಾಗಿ ಸುಖ ಇರ್ತದೆ ಇರಂಗಿಲ್ಲ. ಹಾಗಾಗಿ ಇಲ್ಲಿ ಕೂಡ ಹೇಳ್ತಾರೆ, ನಿನಗೆ ಇದ್ರ ಬ್ರಹ್ಮಲೋಕಗಳ ಒಂದು ಪ್ರಾಪ್ತಿ ಆಗ್ತದೆ ಯಾವಾಗ ಉಪರತಿ ವೈರಾಗ್ಯ ಇತ್ತು ಅಂದ್ರೆ. ಇದು ಪ್ರಾಪ್ತಿ ಆಗ್ತದೆ. ಯಾಕಂದರೆ ಇವುಗಳಿಂದ ಸ್ವಸ್ವರೂಪದ ಆವರಣವು ನಾಶ ಆಗಿಲ್ಲ, ಆವರಣ ಐತಿಲ್ಲಿ. ಅದಕ್ಕೆ ಇಲ್ಲಿ ಬರೋದು ಯೋಗ ಪ್ರತಿಯೊಂದು ವಿಚಾರಗಳಲ್ಲಿ ಹೇಳ್ತಾರಲ್ಲ, ಈ ಆವರಣ ಭಂಗ ಆಗಿರಂಗಿಲ್ಲ ಅಲ್ಲಿ. ಈಗ ಯಮ ನೇಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಎಲ್ಲ ಮಾಡೋಣ, ಅಲ್ಲಿ ಇಲ್ಲಂತಲ್ಲ, ಅಲ್ಲಿ ಆತ್ಮನ ಒಂದು ಅರಿವಿಕೆ ಬರ್ತದೆ, ಇಲ್ಲಂತ ಇಲ್ಲ. ಯಾವ ರೀತಿ ಅಂತಂದರೆ ಮನಸ್ಸು ಲಯ ಆಗ್ತದಲ್ಲ, ಮನಸ್ಸು ಲಯ ಆದಾಗ ಅಲ್ಲಿ ಭಾಳ ಶಾಂತತೆ ಬರ್ತದಲ್ಲ, ಅದು ಮೋಕ್ಷ ಅಂತ ನಾವು ತಿಳ್ಕೊಳಂಗಿಲ್ಲ. ಯಾಕಂದರೆ ಅಲ್ಲಿ ಅಜ್ಞಾನದ ಒಂದು ಆವರಣ ಐತದಲ್ಲಿ, ಆವರಣ ಛೇದನ ಆಗಿಲ್ಲ ಅಲ್ಲಿ. ಆವರಣ ಹಂಗೆ ಕುಂತದಲ್ಲಿ, ಹಂಗಾಗಿಬಿಟ್ಟು ಅದು ಮುಕ್ತಿ ಆಗೋಕ್ಕಾಗಂಗಿಲ್ಲ. ಹಾಗಾಗಿ ಇಲ್ಲಿ ಕೂಡ ಏನು ಹೇಳ್ತಾರೆ, ಇವುಗಳಿಂದ ಸ್ವಸ್ವರೂಪದ ಆವರಣ ನಾಶ ಆಗಿಲ್ಲ. ಯಾವುದರಿಂದ? ವೈರಾಗ್ಯ ಮತ್ತು ಉಪರತಿಗಳಲ್ಲಿ ಇದು ಆವರಣ ನಾಶ ಆಗಿರೋಂಗಿಲ್ಲ, ಅದರಿಂದ ಅಲ್ಲಿ ಮುಕ್ತಿ ಆಗಂಗಿಲ್ಲ. ಮತ್ತು ಈ ಒಂದು ಯಾವಾಗ ಓಂಕಾರಕ್ಕೆ ಅರ್ಥರೂಪವಾದಂಥದ್ದು, ಓಂಕಾರ ಎಲ್ಲಿ? ಪರಬ್ರಹ್ಮ ಸ್ವರೂಪದಿಂದನೇ ಓಂಕಾರ ಉತ್ಪನ್ನ ಆದಂಥದ್ದು. ಅದಕ್ಕೆ ಅರ್ಥರೂಪವಾದಂಥ ಪರಿಪೂರ್ಣ ಪರಬ್ರಹ್ಮ ಸ್ವರೂಪವೇ ನಾನಿದ್ದೀನಿ. ಅಂತ ಓಂಕಾರಕ್ಕೆ ನೋಡ್ರಿ, ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ, ಓಂಕಾರಕ್ಕೆ ಅರ್ಥರೂಪನಾದಂತಹ ಒಂದು ಪರಿಪೂರ್ಣ ಪರಬ್ರಹ್ಮ ಸ್ವರೂಪವೇ ನಾನಿದ್ದೀನಿ ಅನ್ನುವಂಥ ಅಪರೋಕ್ಷ ಜ್ಞಾನ ಹೊಂದಿದ್ದು ಅಲ್ಲ. ತತ್ವಮಸಿ ವಾಕ್ಯ ಗುರುಗಳು ಹೇಳಿದಾರ, ನಾ ಪರಬ್ರಹ್ಮ ಸ್ವರೂಪ ನಾನು ಇದ್ದೀನಿ, ಜಗತ್ತಿನೊಳಗೆ ಎಲ್ಲ ನನ್ನ ರೂಪ ಐತೆ, ನನ್ನ ಬಿಟ್ಟರೆ ಯಾವುದು ಏನಿಲ್ಲ, ಅನ್ನೇ ಇಲ್ಲ. ಯಾಕಂದ್ರೆ ನಾನು ನೋಡ್ದಾಗ ಜಗತ್ತೈತೆ, ನೋಡ್ದೇ ಇದ್ದಾಗ ಜಗತ್ತಿಲ್ಲ. ನೀನು ಯಾವಾಗ ಅದಕ್ಕೆ ಏನು ಹೇಳ್ತಾರೆ, ಲಿಂಗ ಮಧ್ಯೆ ಜಗತ್ ಸರ್ವಂ ಲಿಂಗಮಯಂ ಜಗತ್ತು ಅಂತ ಹೇಳ್ತಾರಲ್ಲ, ನಿನ್ನೊಳಗೆ ಎಲ್ಲನೂ ತೋರಕತ್ತದಪ್ಪ. ಬೇರೆ ಏನೈತೆ ಹೇಳ, ಅನ್ನೇ ಐತೆ ಏನಾದ್ರೆ ಇಲ್ಲ. ಸದ್ಗುರುನಾಥ ಕೂಡ ಅದನ್ನು ಹೇಳ್ತಾನೆ, ಜೀವ ಬೇರೆ ಅಲ್ಲ, ಶಿವ ಬೇರೆ ಅಲ್ಲ, ಇರುವಂಥದ್ದು ಒಂದೇ ತೊಮ್ಮಸಿ, ನೀನೇ ಆ ಪರಬ್ರಹ್ಮ ಸ್ವರೂಪನೇ ನೀನಿದ್ದೀಯ, ಅಹಂ ಬ್ರಹ್ಮಾಸ್ಮಿ ಅನ್ನುವಂಥದ್ದು. ಇವೆಲ್ಲ ತಿಳ್ಕೊಂಡು ಅಂತಹ ಒಂದು ಪರಬ್ರಹ್ಮ ಸ್ವರೂಪವೇ ನಾನು ಇದ್ದೀನಿ ಅಂತ ಅಪರೋಕ್ಷ ಜ್ಞಾನವನ್ನು ಮಾಡ್ಕೊಂಡಿದ್ದೆ. ಆದ್ರೆ ಅಪರೋಕ್ಷ ಜ್ಞಾನ ನಿನಗೆ ಒಂದಿದ್ರೆ ವೈರಾಗ್ಯ ಉಪರತಿಗಳು ಇವು ಇಲ್ಲದಿದ್ದರೂ ಮುಕ್ತಿ ಆಗ್ತದೆ ನಿನಗೆ. ನೋಡ್ರಿ, ಇದು ಜ್ಞಾನ ಒಂದು ನಿನಗಿತ್ತು ಅಂತಂದ್ರೆ ವೈರಾಗ್ಯ ಉಪರತಿ ಇಲ್ಲದಿದ್ದರೂ ಕೂಡ ನಿನಗೆ ಮುಕ್ತಿ ಆಗ್ತದೆ. ನಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ
ಈ ಬೆಳಕು ಕತ್ತಲೆಯನ್ನು ಕಳೆದಂಗೆ. ಬೆಳಕೇನು ಮಾಡ್ತು? ಕತ್ತಲೆಯನ್ನು ಹೆಂಗೆ ಕಳೀತದೋ ಅದರಂಗೆ ಜ್ಞಾನ ಏನು ಮಾಡ್ತದಪ್ಪ ಅಂದ್ರೆ ಅಜ್ಞಾನ, ಅದು ಅಜ್ಞಾನದಿಂದನೇ ಎಲ್ಲ ಪದಾರ್ಥಗಳು ನಮ್ಗೆ ಕಾಣಲಾರ್ದಂಗೆ ಆಗ್ಯಾವ. ನಿಚ್ಚರ ಇಲ್ಲ, ನಮಗೆ ಒಂದು ಭ್ರಮಾಲೋಕದಾಗ ಇದ್ದೀವಿ. ಅದಕ್ಕೆ ಮತಿಗೆ ಮಂಗಳವಾವುದು ಮೂಲ ವಿಚಾರವನ್ನು ಹಿಡಿದ್ರು ಅವರು. ಅಂಥ ಮತಿ ಹೆಂಗಾಗ್ಯದಂದ್ರೆ ಬುದ್ಧಿ ಭ್ರಮಣ ಆಗ್ಯದ. ನಮಗೆ ಬುದ್ಧಿ ಭ್ರಮಣ ಆದದಕ್ಕೆ ಕಾಣುವಂಥದ್ದೆಲ್ಲ ಭ್ರಮಣನೇ, ಎಲ್ಲ ಭ್ರಮೆ. ಯಾಕೆ ಬುದ್ಧಿನೇ ಭ್ರಮೆ ಅದರಿಂದ ಕೂಡ್ಯದಂತಂದಾಗ ಈ ಕಾಣುವಂಥ ಬುದ್ಧಿಯಿಂದ ನೋಡುವಂಥವೆಲ್ಲ ಸತ್ಯ ಇರ್ತವನು. ಯಾವ ಒಬ್ಬನು ಹುಚ್ಚನ ತಲೆ ಬುದ್ಧಿ ಭ್ರಮಣ ಆಗ್ಯದಂತಂದ್ರೆ ಕಾಣುವಂಥದ್ದು ಏನು ಕಾಣಿಸ್ತದೆ ಅವನಿಗೆ? ಬರೀ ಭ್ರಮೆನೇ ಕಾಣಿಸ್ತದೆ. ಮತ್ತು ಎಲ್ಲಿ ನೆಟ್ಟಗೆ ಮಾಡ್ತಾರೆ ಡಾಕ್ಟ್ರುಗಳು? ಬುದ್ಧಿಯನ್ನು ನೆಟ್ಟಗೆ ಮಾಡ್ತಾರೆ ಅದನ್ನು ಹಿಡ್ಕೊಂಡೋಗಿ. ಬುದ್ಧಿ ನೆಟ್ಟಗಾಯ್ತಂದ್ರೆ ಕಾಣುವಂಥವೆಲ್ಲ ಚಂದೆ ಕಾಣಿಸ್ತವೆ. ಮತ್ತು ಇಲ್ಲಿ ನಮಗೇನಾಗ್ಯದ? ಬುದ್ಧಿ ಭ್ರಮಣ ಆಗ್ಯದ. ಬುದ್ಧಿ ಭ್ರಮಣ ಅದಕ್ಕಾಗಿ ನಾವು ಏನು 84 ಲಕ್ಷ ಏನು ಅದಕ್ಕೆ ಹೇಳ್ತಾರೆ, ಧರೆಯನ್ನೆಲ್ಲವನ್ನು ಸಣ್ಣಿಸಿ ಧೂಳಿ ಮಾಡಲ್ ಪರಮಾಣುಗಳನ್ನು ತೆನಿತು ದೇಹವನ್ನು ಧರಿಸಿ ಒಂದೊಂದು ಜೀವರ ಬಸರೋಳು ಬಂದು ಇಷ್ಟೆಲ್ಲ ತಿರುಗಿ ಬಂದೀವಿ. ಯಾತಕ್ಕೆ ಬಂದೀವಿ? ಬುದ್ಧಿ ಭ್ರಮಣ ಅದಕ್ಕೆ ಮಹಾತ್ಮರು ಎಲ್ಲಿ ಹಿಡಿದ್ರು? ಬುದ್ಧಿಗೆ ಹಿಡಿದ್ರು ನೋಡ್ರಿ. ಬುದ್ಧಿಗೆ ಹಿಡಿದು ಮತಿಗೆ ಮಂಗಳವಾದ ಉತ್ತಮರ ಸಂಘ. ನೀನು ಬುದ್ಧಿ ನೆಟ್ಟಗಾಗಬೇಕಾಗಿತ್ತಂದ್ರೆ ಇದನ್ನು ಕೇಳು, ಮಹಾತ್ಮರ ಸಂಘ ಮಾಡು, ಸಜ್ಜನರ ಸಹವಾಸ ಮಾಡು. ಸತ್ಸಂಗತ್ವ ನಿಸ್ಸಂಗತ್ವ ನೋಡ್ರಿ, ಇವೆಲ್ಲ ಆ ಸಂಘ ಈ ಸಂಘ ಮಾಡ್ಕೊಂಡು ಬುದ್ಧಿ ಕೆಟ್ಟು ಹೋಗ್ಬಿಟ್ಟದ, ಬುದ್ಧಿ ಭ್ರಮಣ ಆಗ್ಯದ. ಇಂಥ ಬುದ್ಧಿಗೆ ಮಂಗಳಕರವಾಗಿ ಕಾಣುವಂಥದ್ದು ಆಗ್ಬೇಕಾಗಿತ್ತಂದ್ರೆ ನಾವು ಮಹಾತ್ಮರ ವಾಕ್ಯದಿಂದನೇ ಶುದ್ಧ ಆಗುವಂಥದ್ದು. ಇಲ್ಲಿ ಟ್ರೀಟ್ಮೆಂಟ್ ನಡೆದ ನೋಡ್ರಿ, ಟ್ರೀಟ್ಮೆಂಟ್ ಇದು. ಯಾವಾಗ ಅದು ಕರೆಕ್ಟಾಗಿ ನೆಟ್ಟಗಾಯಿತು ಅಂತಂದಾಗ ಎಲ್ಲನೂ ನಿನಗೆ ಚೆಂದ ಕಾಣಿಸ್ತದ. ಹಾಗಾಗಿ ಇಲ್ಲಿ ಕೂಡ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ. ಎಷ್ಟು ಅದ್ಭುತವಾಗಿ ಮಹಾತ್ಮರು ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಕೂಡ ಏನಾಗ್ತದ, ಅದರಿಂದ ಮುಕ್ತಿ ಭಾಳಷ್ಟು ಅವಶ್ಯಕವಾಗಿರುವಂಥದ್ದು. ಅದಕ್ಕೆ ಇಲ್ಲಿ ಎರಡೂ ರೀತಿಯಿಂದ ಅದೃಷ್ಟ ರೂಪ ಪ್ರಾರಬ್ಧ ಕರ್ಮದಿಂದ ಪ್ರಾಪ್ತಾದಂಥ ಈ ದೃಷ್ಟ ದುಃಖಗಳನ್ನು ಮಾತ್ರ ಇಲ್ಲಿ ಏನಾಗ್ತದ ಅನುಭವಿಸ್ಬೇಕಾಗ್ತದ್ರೆ ನಾವು ಪ್ರಾರಬ್ಧದ ಏನಿರ್ತದ. ಈಗ ನಾವು ಯಾವ ರೀತಿ ಅಂತಂದ್ರೆ ಈ ಒಂದು ಜ್ಞಾನವನ್ನು ಪಡ್ಕೊಂಡಿವಿ ಅಂತಂದಾಗ ಜ್ಞಾನದಿಂದನೇ ಮುಕ್ತಿ ಆಗುವಂಥದ್ದು. ಜ್ಞಾನದೇವತ್ತು ಕೈವಲ್ಯಂ, ಇದರಿಂದನೇ ಮೋಕ್ಷ ಆಗ್ತದೆ. ಇವೆರಡು ಇರದೇ ಇದ್ರೂ ನಡೀತದೆ. ಇವೆರಡು ಇದ್ದ ಜ್ಞಾನ ಇರಲಿಲ್ಲ ಅಂದ್ರೆ ಅದು ವ್ಯರ್ಥ ಆಗ್ತದೆ ಅಂತ ಹೇಳಿ ಇಲ್ಲಿ ಕೂಡ ಏನು ಹೇಳ್ತಾರೆ ಅಂತಂದ್ರೆ, ನೀನು ಪ್ರಾರಬ್ಧ ಏನು ತಂದಿದಿ, ಇಲ್ಲ ಜ್ಞಾನ ಆಯ್ತಲ್ರಿ, ಮತ್ತು ಅವ್ರಿಗೆ ಯಾಕೆ ಕಷ್ಟ ಬರಕತ್ತೆ ಅವ್ರಿಗೆ ಅಂತ ಅನ್ಬೋದು. ಮಹಾತ್ಮರು ಭಾಳಷ್ಟು ದೊಡ್ಡ ಮಹಾತ್ಮರು ಅದಾರಂತ್ರಿ, ಅವ್ರಿಗೆ ಭಾಳಷ್ಟು ಕಷ್ಟ ಅಂದ್ರೆ ಅದು ಬಿಟ್ಟ ಬಾಣದಂಗೆ. ಈಗ ಆಲ್ರೆಡಿ ಪ್ರಾರಬ್ಧ ತೊಗೊಂಡು ಬಂದಾರಲ್ಲ, ಅದು ಏನು ಮಾಡೋಕ್ಕಾಗಂಗಿಲ್ಲ, ಅದನ್ನು ಉಂಡು ತೀರಿಸ್ಬೇಕಾಗ್ತದೆ. ಅದನ್ನು ದುಃಖ, ಯಾಕಂದರೆ ಅದು ಏನೇ ಇರಲಿ, ಸುಖನೇ ಇರಲಿ ದುಃಖನೇ ಇರಲಿ, ಇವುಗಳನ್ನು ಅನುಭವಿಸ್ಬೇಕಾಗ್ತದೆ. ಯಾರೇ ಇರಲಿ, ಒಬ್ಬ ಮಹಾತ್ಮ ಕೂಡ ಶರೀರ ತೊಟ್ಕೊಂಡು ಭೂಮಿಗೆ ಬಂದಿದ್ದಾನಂದ್ರೆ ಆ ಪ್ರಾರಬ್ಧಕ್ಕೆ ಅನುಸಾರವಾಗಿ ಆತ ಕೂಡ ಶರೀರದ ಬಾಧೆಗಳನ್ನು, ಪ್ರಾರಬ್ಧದ್ದು ಏನಿರ್ತಾವ ಅವೆಲ್ಲ ಅನುಭವಿಸ್ಲೇಬೇಕಾಗ್ತದೆ. ಯಾರೂ ಅದನ್ನು ತೆಗಿಯೋಂಗಿಲ್ಲ. ಈ ರೀತಿಯಾಗಿ ಅವ್ರ ದುಃಖವನ್ನು ಅನುಭವಿಸ್ಲೇಬೇಕಾಗ್ತದೆ. ಅದರಿಂದ ವೈರಾಗ್ಯ ಮತ್ತು ಉಪರತಿಗಳಿಂದ ಕೂಡಿದವನು ಇಲ್ಲಿ ದುಃಖಗಳನ್ನು ಸಹನ ಮಾಡ್ಕೊಳ್ತಾರೆ. ಯಾಕಂದ್ರೆ ವೈರಾಗ್ಯ ಮಾಡಿದವರು ಭಾಳ ಜೋರಿರ್ತಾರೆ, ಗಟ್ಟಿಯಾಗಿರ್ತಾರೆ. ಉಪರತಿ ಮಾಡೋರನ್ನ ಅದನ್ನು ಪ್ರಯತ್ನ ಪಡ್ಕೊಂಡಿರ್ತಾರಲ್ಲ, ಅವ್ರು ಏನೇ ಪ್ರಾರಬ್ಧ ಬಂದ್ರೂ ಅವ್ರು ಸಹನೆ ಮಾಡ್ಕೊಳ್ತಾರೆ ಅಥವಾ ಅವುಗಳನ್ನು ತಡಿತಾರೆ. ಆದರೆ ಜ್ಞಾನಿಯಲ್ಲಿ ಶಕ್ತಿ ಇರೋದಿಲ್ಲ, ಅದರಿಂದ ಅದನ್ನು ಅನುಭವಿಸ್ಬೇಕಾಗ್ತದೆ. ಕೆಲವರು ಅವರು ಆ ಶಕ್ತಿ ಇರ್ತದೆ, ಅವರು ಅಲ್ಲಿಗೆ ತಡ್ಕೋತಾರೆ ಅಥವಾ ಅವರು ಅದಕ್ಕೆ ಅನುಭವಿಸ್ತಾರೆ, ಆದರೆ ಅದು ಟಚ್ ಆಗಂಗಿಲ್ಲ. ಆದರೂ ಕೂಡ ಜ್ಞಾನಿಯಲ್ಲಿ ಏನಾಗ್ತದೆ ಅಂತಂದ್ರೆ ಆ ಒಂದು ಶಕ್ತಿ ಇರೋಂಗಿಲ್ಲ, ತಡೆಯುವಂಥ ಶಕ್ತಿ, ಅದನ್ನು ಸಹನೆ ಮಾಡುವಂಥ ಶಕ್ತಿ ಇರೋಂಗಿಲ್ಲಲ್ಲ. ಅದರಿಂದ ಆತ ಆ ದುಃಖವನ್ನು ಅನುಭವಿಸ್ಬೇಕಾಗ್ತದೆ. ಅದರಿಂದ ಆತ ಅನುಭವಿಸ್ಬೇಕು. ಆದರೂ ಕೂಡ ಮುಕ್ತಿ ಮಾತ್ರ ನಿಶ್ಚಯ. ಯಾರು ತನ್ನ ಸ್ವಸ್ವರೂಪವನ್ನು ತಿಳ್ಕೊಂಡಿದ್ದಾನ ಆತನ ಬಳಿ ತಡ್ಕೊಳ್ಳುವಂಥ ಶಕ್ತಿ ಇಲ್ಲ ಅಂದರೂ ಕೂಡ ಜ್ಞಾನ ಅಂತೂ ಆಗ್ಯದತ್ತಿಗೆ. ಪ್ರಾರಬ್ಧ ಕರ್ಮ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂದರೂ ಕೂಡ ಜ್ಞಾನ ಆಗ್ಯದತ್ತಿಗೆ. ಹಾಗಾಗಿ ಎಂಥ ಒಂದು ಕಷ್ಟ ಇದ್ದರೂ ಕೂಡ ಕೊನೆಗೆ ಮಾತ್ರ ನಿಶ್ಚಯವಾಗಿ ಅದು ಜ್ಞಾನ ಅಂದರೆ ಮುಕ್ತಿ ಆಗೇ ಆಗ್ತದ ಅನ್ನುವಂಥ ವಿಚಾರ. ಅದಕ್ಕೆ ಮುಖ್ಯವಾಗಿ ಜ್ಞಾನದೇವತ್ತು ಕೈವಲ್ಯಂ, ಜ್ಞಾನ ಅನ್ನುವಂಥದ್ದು ಭಾಳ ಮುಖ್ಯ, ದೊಡ್ಡ ಕೆಲಸ. ಅದಕ್ಕೆ ಏನು ಹೇಳ್ತಾರೆ, ತಳುವುದೇ ಮಾಡ್ಬೋದಾವುದು ಭವಾರಣ ಅಂತ ಹೇಳ್ತಾರೆ. ಮನುಷ್ಯ ಕುಲ ಜನನದ ಲಾಭ ಹೌದು, ಆರು ನಾನೆಂದು ವಿಚಾರಿಸು.
ಇದು ದೊಡ್ಡ ಕೆಲಸ ರೀ, ದೊಡ್ಡ ಕೆಲಸ. ಇಂಥ ದೊಡ್ಡ ಕೆಲಸವನ್ನು ನಾವೆಲ್ಲರೂ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಂದ್ರೆ ಇದು ಭಾಳ ಜನ್ಮದ ಪುಣ್ಯ. ಇದು ಒಂದು ಜನ್ಮದ ಪುಣ್ಯ ಅಲ್ಲ ರೀ, ಇದು ಒಂದು ನೋಡ್ರಿ, ನೀವು ಎಲ್ಲರೇ ಕೇಳ್ರಿ ಜ್ಞಾನದ ವಾಕ್ಯಗಳು. ಯಾರು ಜ್ಞಾನ ಬಲ್ಲಂಥವ್ರು ಇರ್ತಾರೆ ಅವ್ರ ಹತ್ರ ನೀವು ಕೇಳ್ರಿ. ಈ ಒಂದು ಮುಕ್ಕಾಲು ಗಂಟೆ ಅಷ್ಟಕ್ಕೆ ಕುಂತು ಕೇಳ್ತೀವಿ, ಬಟ್ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಬಿಡ್ತದೆ ಇದು ಈ ಟೈಮ್ಗಳು. ಇದೇನು ದಿವ್ಸಕ್ಕೆ ಒಂದು ಮುಕ್ಕಾಲು ಗಂಟೆ ಟೈಮ್ ನಮ್ಮ ಜನ್ಮ ಸಾರ್ಥಕ ಮಾಡ್ತದೆ. ಆದರೆ ಇದನ್ನೇ ಬಿಟ್ಟು ನಾವು ಕಡೆಗೆ ಎಲ್ಲರೂ ಹೋಗ್ರಿ, ಎಲ್ಲ ದುಃಖಕ್ಕೆ ತೊಗೊಂಡು ಹೋಗೋರೆ. ನಿಮಗೆ ಮನಸ್ಸನ್ನು ಹಾಳು ಮಾಡುವಂಥವ್ರು, ದುಃಖಕ್ಕೆ ತೊಗೊಂಡು ಹೋಗುವಂಥವ್ರು, ನಾನಾ ರೀತಿಯಿಂದ ಅದರಿಂದ ತೊಂದರೆನೇ ಅನುಭವಿಸ್ಬೇಕಾಗ್ತದೆ ಹೊರತಾಗಿ ನಮ್ಗೆ ಆನಂದಕ್ಕೆ ದಾರಿಗೆ ತೊಗೊಂಡು ಹೋಗುವಂಥವ್ರು ಜಗತ್ತಿನೆಲ್ಲ ಒಬ್ಬರನ್ನು ಕಾಣೋಕ್ಕೆ ಸಾಧ್ಯ ಇಲ್ಲ. ಸದ್ಗುರುವಿನನ್ನು ಬಿಟ್ಟರೆ ಜಗತ್ತಿನೊಳಗೆ ಎಲ್ಲರೂ ದುಃಖಕ್ಕೆ ತೊಗೊಂಡು ಹೋಗ್ತಾರೆ ವಿನಃ ನಿನ್ನ ಆನಂದದ ಮಾರ್ಗಕ್ಕಂತೂ ಯಾರೂ ತೊಗೊಂಡು ಹೋಗಂಗಿಲ್ಲ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಗುರುವಿನಿಂದನೇ ಇದೆಲ್ಲ ಆಗುವಂಥದ್ದು. ಇದನ್ನು ನಾವೆಲ್ಲ ಮಾಡ್ಕೊಂಡಿವಿ ಅಂತಂದ್ರೆ ಭಾಳ ಧನ್ಯರು. ಮಾಡ್ಕೊಳ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ ಅಂದ್ರೆ ನಾವೆಲ್ಲರೂ ಪುಣ್ಯ ಮಾಡಿದ್ದೀವಿ ಅಂತಲೇ ತಿಳ್ಕೊಳ್ಬೇಕಾಗ್ತದೆ. ಮುಂದಿನ ವಿಚಾರ ಮತ್ತೆ ನೋಡೋಣ ನಾಳೆ. ಒಂದೆರಡು ಮಾತು ಗುರುಗಳು ಪಾದಕ್ಕೆ ಅರ್ಪಿಸಿ ಹರ ಓಂ.